ಶ್ರೀ ಗುರುಭ್ಯೋ ನಮಃ. ಕ್ಷೇತ್ರದ ದೇವತೆಗಳನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ಸಭೆಯಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಎಲ್ಲ ಗಣ್ಯರೇ, ಸೇರಿರ್ತಕ್ಕಂತಹ ಎಲ್ಲ ಆಸ್ತಿಕರೇ, ಒಂದೇ ಮಾತಲ್ಲಿ ಹೇಳುವುದಾದರೆ ಮಂಡಾಡಿಯ ಅಸ್ಮಿತೆ ಅನ್ನುವಂಥದ್ದು ಇವತ್ತು ಪುನಃ ಜಾಗೃತ ಆಗಿದೆ. ಅದು ಇರಲಿಲ್ಲ ಅಂತಲ್ಲ, ಅದಕ್ಕೆ ಒಂದಿಷ್ಟು ಕಾಲ ಗ್ರಹಣ ಬಡ್ದಿತ್ತಷ್ಟೆ. ಗ್ರಹಣ ಬಂದಾಗ ನಮಗೆ ಸೂರ್ಯನೂ ಕಾಣುವುದಿಲ್ಲ. ಇತ್ತೀಚೆಗೆ ಯಾವ ದೊಡ್ಡ ಗ್ರಹಣಗಳು ಬರಲಿಲ್ಲ. ಹಿಂದೆ ನಾನು ಸಣ್ಣಕ್ಕಿರುವಾಗ ಒಂದು ಗ್ರಹಣ ಬಂದಿತ್ತು, ಗೊತ್ತಿರ್ಬೋದು, ಈಗ ವಯಸ್ಸಾದವರಿಗೆ ಗೊತ್ತಿರ್ತದೆ. ಬೆಳಿಗ್ಗಿನ ಹೊತ್ತಿಗೆ ಕೋಳಿ ಕೂಗು ಹಾಗೆ, ಮಧ್ಯಾಹ್ನ 2 ಗಂಟೆಗೆ ಒಂದು ಸೂರ್ಯಗ್ರಹಣ. ಅದು ಅಷ್ಟೊತ್ತಿಗೆಲ್ಲ ಕತ್ಲೆ ಆಗಿ ಕೋಳಿಯು ಕೂಗಿ ಬೆಳಗಾಯ್ತಂತ, ಆ ರೀತಿಯಾದಂಥ ಒಂದು ಭಯಂಕರ ಗ್ರಹಣ ಎಲ್ಲ ಬರ್ತಿತ್ತು ಒಂದು ಕಾಲದಲ್ಲಿ. ಈಗ ಅಂಥ ದೊಡ್ಡ ಗ್ರಹಣಗಳು ಈಗ ಇಲ್ಲ. 2045 ದೊಡ್ಡ ಸೂರ್ಯಗ್ರಹಣ ಅಂಥದ್ದೇ ಬರಬಹುದು ಅನ್ನೋ ಒಂದು ಅಭಿಪ್ರಾಯ ಉಂಟು. ಏನೇ ಇರಲಿ, ಹಾಗೆ ಮಂಡಾಡಿಯ ಅಸ್ಮಿತೆಗೆ ಒಂದು ಗ್ರಹಣ ಬಡ್ದಿತ್ತಷ್ಟೇ ಒಂದಿಷ್ಟು ಕಾಲ. ಆ ಗ್ರಹಣ ಕಳೆದು ಪುನಃ ಆ ಅಸ್ಮಿತೆ ಅನ್ನುವಂಥದ್ದು ಪುನಃ ಜಾಗೃತವಾಗಿದೆ. ಅದು ದೇವರ ಹೆಸರು ಅದೇ, ಧರ್ಮದ ಹೆಸರು ಅದೇ, ಸನಾತನ ಅಂತ. ಈಶ್ವರನ ಅಷ್ಟೋತ್ತರ ಹೇಳುವಾಗ ನಾವು ಸನಾತನಾಯ ನಮಃ ಅಂತ ಹೇಳುತ್ತೇವೆ. ನಮ್ಮ ಧರ್ಮದ ಹೆಸರು ಸನಾತನ, ದೇವರ ಹೆಸರು ಸನಾತನ. ಸನಾತನ ಶಬ್ದಕ್ಕೆ ನಾಶ ಇಲ್ಲದೆ ಇದ್ದದ್ದು ಅಂತ ಅರ್ಥ. ಯಾವುದಕ್ಕೆ ಆದಿಯೂ ಇಲ್ಲ, ಯಾವುದಕ್ಕೆ ಅಂತ್ಯವೂ ಇಲ್ಲ, ಸ್ಟಾರ್ಟಿಂಗೂ ಇಲ್ಲ, ಎಂಡಿಂಗೂ ಇಲ್ಲ. ಅದಕ್ಕೆ ಸನಾತನ ಅಂತ ಹೆಸರು ಸಂಸ್ಕೃತದಲ್ಲಿ. ಹಾಗೆ ದೇವರಿಗೂ ಅದೇ ಹೆಸರು ಸನಾತನ, ಧರ್ಮಕ್ಕೂ ಅದೇ ಹೆಸರು ಸನಾತನ. ದೇವರ ನಾಶ ಆಯಿತು ಅಂತಲ್ಲ, ದೇವಸ್ಥಾನ ನಾಶ ಆಯಿತು ಅಂತ ಇರ್ತದೆ ಕೆಲವು ಕಡೆ. ದೇವ್ರ ನಾಶ ಆಯ್ತು ಅಂತಿಲ್ಲ. ದೇವ್ರ ನಾಶ ಆಗುವುದಾದರೆ ಚಿಂತನೆಯಲ್ಲಿ ನಮ್ಗಿಲ್ಲಿ ಯಾವುದೋ ಒಂದು ಶಕ್ತಿ ಇದೆ ಅಂತೆಲ್ಲ ಕಾಣ್ಲಿಕ್ಕೆ ಬರುವುದಿಲ್ಲ. ಹಾಗಾಗಿ ದೇವಸ್ಥಾನ ನಾಶ ಆಗ್ಬೋದು, ನಾವು ಕಟ್ಟಿರ್ತಕ್ಕಂಥ ವ್ಯವಸ್ಥೆಗಳ ನಾಶ ಆಗ್ಬೋದು. ಹಾಗಾಗಿ ದೇವರೂ ಸನಾತನ, ನಮ್ಮ ಧರ್ಮವೂ ಸನಾತನ, ಎರಡೂ ನಾಶ ಆಗುವುದಿಲ್ಲ. ಕಾಲ ಬಂದಾಗ ಅದು ಪುನಃ ಜಾಗೃತ ಆಗುತ್ತೆ. ಸಾಧಾರಣ 10 ವರ್ಷದ ಹಿಂದೆ ಈ ಕ್ಷೇತ್ರದಲ್ಲಿ ಆಗಿನ ಮುಕ್ತೇಸರರಾದಂಥ ರತ್ನಾಕರ ಶೆಟ್ಟರು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕು, ಒಂದು ಪ್ರಶ್ನೆ ಚಿಂತನೆ ಆಗಬೇಕು ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇಲ್ಲಿ ಪ್ರಶ್ನೆಗೆ ಹೆಚ್ಚು ಜನ ಸೇರಲೂ ಇಲ್ಲ. ರತ್ನಾಕರ ಶೆಟ್ಟರೊಟ್ಟಿಗೆ ಒಂದು 10-15 ಜನ ಸೇರಿದ್ದಿರಬಹುದು ಆ ಕಾಲದಲ್ಲಿ. ಅಂಥ ಕಾಲದಲ್ಲಿ ಪ್ರಶ್ನೆ ಚಿಂತನೆ ಆಗಬೇಕು ಅಂತ ಪ್ರಶ್ನೆಗೆ ಬಂದು ಕೂತಾಗ ಕೆಲವೆಲ್ಲ ನಿಮಿತ್ತಗಳು ಅಂತ ಹೇಳ್ತೇವೆ. ಈಗ ಸಾಧಾರಣ ನಾವು ಹೊರಟು ಕೂಡಲೇ ಎಂತೋ ಒಂದು ಅಡ್ಡ ಬಂತು ಮಾರಾಯರ, ಈಚೆಯಿಂದ ಆಚೆಗೆ ಹೋಯಿತು, ಗೂಬೆ ಕೂಗ್ತು, ಇದೆಲ್ಲ ದುರ್ನಿಮಿತ್ತ ಅಂತ ಹೇಳ್ತೇವೆ ನಾವು. ಅದು ಸಾಮಾನ್ಯ ಜೀವನದಲ್ಲೂ ಇದೆ. ಅದರ ಹಿಂದೆ ಒಂದು ಸತ್ಯವೂ ಇದೆ, ಅದರ ಹಿಂದೆ ಒಂದು ಸೈನ್ಸೂ ಇದೆ. ಅಂಥದ್ದು ದುರ್ನಿಮಿತ್ತ ಆಗಿ, ಈಗ ಹೆಣ್ಕಾಮಕ್ಕೆ ಹೊರಟ್ರಪ್ಪ, ಎಂತೋ ಒಂದು ದುರ್ನಿಮಿತ್ತ ಆಯ್ತು, ಆಗ ಮತ್ತು ನಾವು ಮುಂದುವರಿಸ್ತದನ್ನಂತಾದರೆ ಮತ್ತೆ ಯಾವತ್ತೋ ಒಂದು ದಿವಸ ನಮಗೆ ಆಪತ್ತು ಬಂದಾಗ ಹೇಳುತ್ತಲ್ಲ, ಅವತ್ತೇ ನಮಗದು ದುರ್ನಿಮಿತ್ತ ಆಗಿತ್ತು ಮಾರಾಯರೆ, ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತು ಅಂತ. ಹಾಗೆ ಆ ಎಲ್ಲ ನಿಮಿತ್ತಗಳ ಹಿಂದೆ ಒಂದು ಏನೋ ಒಂದು ಸೂಚನೆ ಇರ್ತದೆ. ಅದು ನಮ್ಮ ಅಂತಃಸಾಕ್ಷಿಯೂ ಒಂದು ಸೂಚನೆ ಅಂತ. ಯಾವುದೋ ಒಂದು ಕೆಲಸ ಮಾಡ್ಲಿಕ್ಕೆ ಹೊರಟಾಗ ಮನಸ್ಸೊಳಗಿಂದ ಬೇಡ ಬೇಡ ಬೇಡ, ನೀ ಹೋಗ್ಬೇಡ ಅಂತೇನೋ ಒಂದು ಹೇಳಿಯೂ ನಾವು ಮಾಡ್ತಂತ ಇಟ್ಕೊಳ್ಳಿ ಆ ಕೆಲಸ, ಅದು ನಾಳೆ ವಿನಾಶಕ್ಕೆ ಹೋಗ್ತದೆ. ಅದನ್ನ 6th ಸೆನ್ಸ್ ಅಂತಾರೆ, ಎಲ್ಲರಲ್ಲೂ ಉಂಟದು ಅಂತಃಸಾಕ್ಷಿ ಅಂತ. ಅದನ್ನ ಪ್ರಮಾಣಮಂತಃಕರಣ ಪ್ರವೃತ್ತಯ ಅಂತ ಕಾಳಿದಾಸ ಹೇಳ್ತಾನೆ. ಭಯಂಕರ ದೊಡ್ಡ ಒಂದು ಪ್ರಮಾಣ ಅಂತೆ ಅದು. ನಮ್ಮ ಒಳಗಿನ ಅಂತಃಸಾಕ್ಷಿ ಉಂಟಲ್ಲ, ಅದಕ್ಕಿಂತ ದೊಡ್ಡ ಪ್ರಮಾಣ, ಅದಕ್ಕಿಂತ ದೊಡ್ಡ ಸಾಕ್ಷಿ ಜಗತ್ತಲ್ಲಿ ಯಾವುದೂ ಇಲ್ಲ. ಅದು ಕರೆಕ್ಟ್ ಹೇಳ್ತದೆ ಅಂತ. ಅದನ್ನೇ ದೇವರಂತ ಹೇಳಿದ್ದು, ಅದು ಬೇರೆ ವಿಷಯ. ಅವ ಸಾಕ್ಷಿಯೂ ಹೌದು, ಪ್ರಮಾಣವೂ ಹೌದು, ಅಂತಃಕರಣ ಪ್ರವೃತ್ತಿಯೂ ಹೌದು, 6th ಸೆನ್ಸೂ ಹೌದು, ಎಂಥದೇ ಕರೀರಿ ನೀವು. ಅದು ಶಕುನ ಫಲವೂ ಹೌದು. ಪ್ರಶ್ನೆಗೆ ಬಂದು ಕೂತಾಗ ವಾತಾವರಣ ಒಳ್ಳೇದಿರಲಿಲ್ಲ, ಇದು ಹೇಗಾಗ್ತದೋ ಅನ್ನೋ ಅಭಿಪ್ರಾಯ ಇದ್ದಿತ್ತು. ಆದರೆ ಪ್ರಶ್ನೆಗೆ ಕೂತ ಕ್ಷಣದಲ್ಲಿ ಶೃಂಗೇರಿ ಮಠದಿಂದ ಯಾವುದೋ ಒಂದು ಕರೆ ಬಂದಿತ್ತು ನನಗೆ. ಅದು ಯಾವುದೋ ಒಂದು ಪ್ರತ್ಯೇಕ ವಿಷಯದಲ್ಲಿ ಪ್ರಶ್ನೆಗೆ ಬಂದು ಕೂತ್ಕೊಂಡ ಆ ಸಂದರ್ಭಕ್ಕೆ ಬಂದಂಥ ಒಂದು ಕರೆ ಆಗಿತ್ತದು. ಹಾಗಾಗಿ ನಾನೇನು ಹೇಳಿದೆ ಅಂದ್ರೆ ರತ್ನಾಕರ್ ಶೆಟ್ಟರಿಗೆ, ಮಾರಾಯರ ಇಷ್ಟೊತ್ತು ಪುರ್ಸೊತ್ತಿದ್ದು ಫೋನ್ ಬರಲಿಕ್ಕೆ, ಪ್ರಶ್ನೆಗೆ ಬಂದು ಕೂತ ಕಾಲಕ್ಕೆ ಆ ಫೋನ್ ಬಂದಿದೆ. ಹಾಗಾಗಿ ಇದು ಕಾಣಲಿಕ್ಕೆಲ್ಲ ಬಹಳ ಆಗ ಸಣ್ಣದಾಗಿ, ಬಹಳ ಏನು ವೈಭವದ ಏನು ಕಾಣ್ತಿರ್ಲಿಲ್ಲ. ಇದು ಒಂದು ಕಾಲದಲ್ಲಿ ತುಂಬ ಒಂದು ವೈಭವದಲ್ಲಿ ಇದ್ದದ್ದು, ಯಾಕಂದ್ರೆ ಶಕ್ತಿಪೀಠದಿಂದ ಕರೆ ಬಂದಿದೆ ಅಲ್ಲ ಪ್ರಶ್ನೆ ಕೂತಾಗ. ಹಾಗಾಗಿ ಇದು ಒಂದು ಶಕ್ತಿಪೀಠವೇ, ದೊಡ್ಡ ಸ್ಥಾನವೇ ಇದು. ಈಗ ಸ್ವಲ್ಪ ಗ್ರಹಣ ಬಡ್ದಿದೆ, ಮುಂದೊಂದು ಕಾಲಕ್ಕೆ 100ಕ್ಕೆ 100 ಅಭಿವೃದ್ಧಿ ಆಗ್ತದೆ ಅಂತ ಅವತ್ತು ಹೇಳಿದ್ದಾಗಿತ್ತು. ರತ್ನಾಕರ ಶೆಟ್ಟರದ್ದು ಮಾಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟರು. ಅವರ ಕನಸನ್ನ ಮಗನ ಅಧ್ಯಕ್ಷತೆಯಲ್ಲದ ಸಾಕ್ಷಾತ್ಕಾರ ಆಯಿತು. ಅದೀಗ ಇತಿಹಾಸ ಅಂತ ಇಟ್ಕೊಳ್ಳಿ. ಹಾಗಾಗಿ ಆ
ಪ್ರಶ್ನೆಯ ದಿವಸವೇ ಆ ವನದುರ್ಗೆ ತಾನೇನಂತ ತೋರಿಸಿದ್ದಾಳೆ. ವನದುರ್ಗೆ ಅನ್ಕೂಡ್ ನಮ್ಮ ಮನಸ್ಸಲ್ಲಿ ಕಾಡಿನ ಮಧ್ಯೆ ಇರುವಂತ ಯಾವುದೋ ಒಂದು ದುರ್ಗೆ ಅನ್ನುವಂಥದ್ದು ಬರುತ್ತೆ. ವನದುರ್ಗೆಯಲ್ಲಿ ಸುಮಾರು ಥರ ಇದೆ. ಕಾಡಿನ ಒಳಗೆ ಇರುವಂಥದ್ದು ದುರ್ಗೆ, ಬುಡಗಟ್ಟು ಜನಾಂಗದವರು ಪೂಜೆ ಮಾಡುವಂಥ ವನದುರ್ಗೆ ಅಂತೂ ಇದೆ. ತುಂಬ ಶ್ರೇಷ್ಠ ಮಟ್ಟದಲ್ಲಿ ರಾಜರಾಜೇಶ್ವರಿಯ ಪರಿಕಲ್ಪನೆಯಲ್ಲಿ ಪೂಜೆ ಮಾಡ್ತಕ್ಕಂಥ ವನದುರ್ಗೆಯೂ ಇದೆ. ಇವತ್ತು ನಾವು ಇಲ್ಲಿ ಸ್ಥಾಪನೆ ಮಾಡಿರುವಂಥದ್ದು ಇದು ವನದುರ್ಗೆ ಅಂದರೆ ಇವಳು ರಾಜರಾಜೇಶ್ವರಿಯ, ಪೊಳಲಿಯ ರಾಜರಾಜೇಶ್ವರಿಯ ಮಟ್ಟದ ಅಂತ ಒಂದು ಶ್ರೇಷ್ಠ ಮಟ್ಟದ ಒಂದು ಸಾನ್ನಿಧ್ಯದವೇ ಆಗಿದೆ ಹೊರತು ಬೇರೆ ಯಾವುದಲ್ಲ. ಯಾಕಂದ್ರೆ ಋಷಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ. ಇವತ್ತು ಬಹಳ ಚೆನ್ನಾಗುಂಟು ಈ ಹೊಂಬಾಡಿ ಮಂಡಾಡಿ ಅಲ್ವಾ. ರಾಕ್ಷಸನ ಹೆಸರಲ್ಲೂ ಊರುಂಟು, ಋಷಿಯ ಹೆಸರಲ್ಲೂ ಊರುಂಟು. ಮಂಡಾಡಿ ಆ ಮಾಂಡವಿ ಋಷಿಯ ಹೆಸರಲ್ಲೂ ಊರುಂಟು ನಮ್ಮ ಹತ್ರ. ಅದು ಬಹಳ ಕಮ್ಮಿ. ನೀವು ಹೀಗೆ ಹಾಲಾಡಿಗೆ ಹೋದ್ರೆ ಜಮದಗ್ನಿ ಅಂತ ಊರು ಸಿಗುತ್ತೆ ನಮ್ಮ ಮನೆಗೆ ತಿರುಗುವಾಗ. ಜಮದಗ್ನಿ ಋಷಿಯ ಹೆಸರಲ್ಲಿರುವಂತಹದ್ದು. ಹಾಗೆ ಮೊಳಹಳ್ಳಿಲಿ ಒಳಗೆ ಹೋದ್ರೆ ದಿನೇಶ್ ಹೆಗ್ಡೇರ್ ಇದ್ದಾರೆ, ಮರತ್ತೂರು ಅಂತ ಊರಿದೆ. ಮರುತ್ವ ಮುನಿಯ ಊರು, ಮರತ್ತೂರು ಅಂತ. ಅದು ಋಷಿಯ ಹೆಸರಲ್ಲಿ ಊರಿರುವುದು ಉಂಟು. ಈಗ ಅತ್ಯಂತ ರ್ಯಾರ್ ಆದ್ರೂ ಉಂಟು. ಈಗ ನಮ್ಮಲ್ಲೇ ಈಗ ಒಂದು 3 ಕಾಣುತ್ತದೆ. ರಾಕ್ಷಸನ ಹೆಸರಲ್ಲೂ ಒಂದು ಊರುಂಟಲ್ರಿ. ಅಂದ್ರೆ ರಾಕ್ಷಸನಿಗೂ ಸ್ಥಾನ ಉಂಟು ಅಂತ. ನೀವು ನಾಸ್ತಿಕತೆಯನ್ನು ಮಾಡಿದರೆ ದೇವರಿಲ್ಲ ಹಾಗೆ ಹೀಗೆ ಅಂತ ಹೇಳುವವರಿಗೂ ಒಂದು ಸ್ಥಾನ ಇದೆ. ನಮ್ಮಲ್ಲಿ ಚಾರ್ವಾಕವಾದ ಅಂತಿದೆ. ದೇವರ ಸುಳ್ಳು, ಎಲ್ಲ ಸುಳ್ಳು, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂಕುತಃ ಋಣಂಕೃತ್ವ ಘೃತಂ ಪಿಬೇತ್. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಬೇಕು, ದೇಹ ಭಸ್ಮ ಆದರೆ ಎಂತ ವಾಪಸ್ ಬರ್ತದೆ, ಇದೆಲ್ಲ ಸುಳ್ಳು ಅಂತ ಹೇಳುವಂತ ಚಾರ್ವಾಕವಾದ ಅಂತೂ ಇದೆ. ಅವನಿಗೂ ಒಂದು ವೀಳ್ಯ ಕೊಟ್ಟು ಕೂಡಿಸಿದ್ದೇವೆ ನಾವು, ಕುತ್ಕೋ ಇಲ್ಲಿ ನಿನಗೂ ಒಂದು ಸ್ಥಾನ ಉಂಟು ಅಂತ. ಹಾಗಾಗಿ ಆ ರಾಕ್ಷಸನಿಗೂ ಒಂದು ಸ್ಥಾನ ಉಂಟ್ರಿ, ಅವನ ಹೆಸರಲ್ಲೂ ಒಂದು ಊರುಂಟು. ಯಾಕಂದ್ರೆ ಆ ರಾಕ್ಷಸ ನಾಶ ಆಗಿ ಅವ ಹೋಗಬೇಕಾದ್ದೆಲ್ಲಿಗೆ? ಅವ ದೇವಿಯ ಕಾಲಡಿಯೇ ಹೋಗಬೇಕು. ಅದೇ ನಮ್ಮ ಧರ್ಮದ ಒಂದು ಬ್ಯೂಟಿ. ಇಲ್ಲಿ ಶೈತಾನ್, ದೇವರು ಮತ್ತೆ ಶೈತಾನ್ ಅಂತ ಹೇಳುವ ವ್ಯವಸ್ಥೆ ಏನಿದೆ ಕೆಲವು ಧರ್ಮದಲ್ಲಿ, ಆ ವ್ಯವಸ್ಥೆ ಮುಂದೆಂತ ಇಲ್ಲ. ಶೈತಾನ್ ಅವನಷ್ಟಕ್ಕೆ ಇರೋದು, ದೇವರಷ್ಟಕ್ಕೆ ಇರೋದು. ನಮ್ಮಲ್ಲಿ ಹಾಗಲ್ಲ. ಆ ಶೈತಾನು ಕೂಡ, ರಾವಣನು ಕೂಡ ಸತ್ತ ಮೇಲೆ ಸೇರಿದ್ದು ರಾಮನ ಕಾಲಡಿ. ಈ ರಾಕ್ಷಸನು ಕೂಡ ಇವನ ಸಂಹಾರ ಆದಮೇಲೆ ಅವೇನು ಬಹಳ ಇದಂತಲ್ಲ, ಅವನೂ ಸೇರಿದ್ದದ್ದು ವನದುರ್ಗೆಯ ಕಾಲಡಿಯೇ. ಹಾಗಾಗಿ ಅವನ ಹೆಸರಲ್ಲೂ ಇವತ್ತೊಂದು ಊರುಂಟು. ಇದು ಸನಾತನ ಧರ್ಮದ ಸೌಂದರ್ಯ. ಹಾಗಾಗಿ ಇವತ್ತು ಈ ಜೀರ್ಣೋದ್ಧಾರ ಅನ್ನೋದು ಬಹಳ ವಿಚಿತ್ರ. ಕೆಲವೊಮ್ಮೆ ಅಕೌಂಟಲ್ಲಿ ಕೋಟಿಗಟ್ಟಲೆ ರೂಪಾಯಿ ಇರ್ತದೆ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಜೀರ್ಣೋದ್ಧಾರ ಆಗುವುದಿಲ್ಲ. ನಾನು ಸುಮಾರು ದೇವಸ್ಥಾನ ಕೊಡ್ತೇನೆ ನಿಮಗೆ. ಅಕೌಂಟಲ್ಲಿ ಕೋಟಿಗಟ್ಟಲೆ ಉಂಟು, ದೇವಸ್ಥಾನಕ್ಕೆ ಸಂಬಂಧಪಟ್ಟಂತ ಮನೆತನದವರ ಹತ್ರ ಬೇಕಾದಷ್ಟು ಜಾಗ ಉಂಟು, ದುಡ್ಡು ಉಂಟು, ದೇವಸ್ಥಾನ ಆಗುವುದಿಲ್ಲ. ಕೆಲವೊಮ್ಮೆ ಎಂಥದೂ ಇಲ್ಲ, ಝೀರೋದಿಂದ ಹೊರಟು ಲಕ್ಷಗಟ್ಟಲೆ ಕನ್ಸ್ಟ್ರಕ್ಷನ್ ಆಗಿ ಅದ್ಭುತವಾದಂಥ ದೇವಸ್ಥಾನ ಆಗುವುದು ಉಂಟು. ಎರಡೂ ಉಂಟು. ಹಾಗಾದರೆ ದುಡ್ಡಿಂದ ಆಗ್ತದೆ ಅಂತಲ್ಲ, ದುಡ್ಡು ಬೇಕು ಕೆಲಸಕ್ಕೆ, ಬೇಡ ಅಂತ ಅಲ್ಲ, ಬಟ್ ದುಡ್ಡಿಂದೇ ಆಗ್ತದೆ ಅಂತಲ್ಲ. ದುಡ್ಡಿದ್ದು ಜೀರ್ಣೋದ್ಧಾರ ಆಗದಿದ್ದ ದೇವಸ್ಥಾನ ನಾನು ನಿಮ್ಗೆ ಕೊಡ್ತೇನೆ ಲಿಸ್ಟ್. ನಮ್ಮೂರಲ್ಲೇ ಉಂಟು, ಇಲ್ಲೇ ಇದ್ರು ಉದಯಕುಮಾರ್ ಶೆಟ್ಟರು. ಹಾಗಾಗಿ ದುಡ್ಡು ಮೂಲ ಎಲ್ಲದಕ್ಕೂ ಪ್ರಧಾನ ಅಲ್ಲ. ಹಾಗಾದರೆ ಜೀರ್ಣೋದ್ಧಾರ ಆಗಬೇಕಾದ್ರೆ ಏನಾಗಬೇಕು ಕೇಳಿದರೆ ದೇವರು ಮನಸ್ಸು ಮಾಡಬೇಕು. ಬೇರೆ ಯಾವ ಡೆಫಿನೇಷನ್ ನೀವು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕ್ಷೇತ್ರ ಜೀರ್ಣೋದ್ಧಾರ ಆಯಿತು ಅಂತಾದರೆ ಆ ಕ್ಷೇತ್ರದ ದೇವರು ಮನಸ್ಸು ಮಾಡಿದ್ದಾನೆ ಅಂತೆ ಅರ್ಥ ಬಿಟ್ರೆ ಅದಕ್ಕೆ ಬೇರೆ ಯಾವ ಅರ್ಥವೂ ಇಲ್ಲ. ಆ ದೇವರು ಮನಸ್ಸು ಮಾಡಿದರೆ ಮತ್ತೆ 1000 ವಿಘ್ನ ಇರಲಿ, ಎಂಥದೇ ಇರಲಿ, ಅದೆಲ್ಲ ಪರಿಹಾರ ಆಗ್ತದೆ. ಈಗ ಇಲ್ಲಿ ಹಾವು ಬಂತಂತ ಒಂದು ವಿಷಯ ಬಂತು. ಈಗ 1 ತಿಂಗಳ ಹಿಂದೆ ಇಲ್ಲಿ ಎಂಥದೂ ಇಲ್ಲ, ಕೆಲಸ ಎಂಥದೂ ಆಗಲಿಲ್ಲ. ಫೆಬ್ರವರಿ 26 ಕುಂಭಾಭಿಷೇಕ ಅಂದರೆ ಆಗಬಹುದಂತ ಇದ್ದಿದ್ರು ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ. ಆದರೆ 26ಕ್ಕೆ ಅದು ಆಗ್ತದೆ, ಈಗ ಚಂದದಲ್ಲಿ ಆಗ್ತದೆ. ಅಂದರೆ ಏನೂ ಆಗಿರಲಿಲ್ಲ ಕೆಲಸ. ಈಗ ಕಡೆಯ ಒಂದು 15 ದಿವಸದಲ್ಲಿ ಸರ್ಪ ಬಂತು ಅಂತ ಹೇಳಿದ್ರು. ಸರ್ಪ ಎಲ್ಲೇ ಕಾಣಿಸ್ಕೊಂಡ್ರು ಸರ್ಪದೋಷದಿಂದಲೇ ಕಾಣಿಸ್ಕೊಳ್ತದೆ ಅಂತ ಅರ್ಥ ಅಲ್ಲ. ಸರ್ಪ ಒಂದು ಚಿಹ್ನೆ. ಈಗ ವನದುರ್ಗೆಗೂ ಏನಾದರೂ ಸೂಚನೆ ಕೊಡಬೇಕಂತ ಕಂಡ್ರೆ ವನದುರ್ಗೆ ಪ್ರತ್ಯಕ್ಷ ಆಗಿ ಬರುವುದಿಲ್ಲ. ವನದುರ್ಗೆ ಸರ್ಪದ ರೂಪದಲ್ಲಿ ನಮಗೆ ತೋರಿಸಬಹುದು. ಆಗ ಹೇಳಿದ್ರು ಅದು ಬಹಳ ಒಂದು ಚಿನ್ನದ ಸರಿಗೆಯ ತರ ಇದ್ದಂತ ಒಂದು ಸರ್ಪ ಅಂತ. ಅಂದ್ರೆ ಸರ್ಪನಲ್ಲೂ 8 ಕುಲ ಉಂಟು. ಸರ್ಪನಲ್ಲೂ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವಿಭಾಗ ಉಂಟು. ದೇವರಿಗೂ ಜಾತಿ ಇತ್ತ ಕೇಳ್ಬೇಡಿ, ವರ್ಣ ಅದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ರೀತಿಯ ಸರ್ಪ ಉಂಟು.
ಈ ಕೋಳಿಗೂಡು ಹೋಗುತ್ತಲ್ಲ ಸರ್ಪ, ಅದು ಕಡೆಯ ಸರ್ಪ ಅಂತ ಅರ್ಥ. ಹಾಗಾಗಿ ಇದು ಬ್ರಾಹ್ಮಣ ಸರ್ಪ ನಮಗೆ ಇಲ್ಲೆಲ್ಲೋ ಒಂದು ಹೋದಾಗ ಕಾಣ್ತದೆ, ಮತ್ತೆ ಮುಂದೆ ಎಲ್ಲಿ ಹೋಯ್ತಂತ ಅದು ಕಾಣುವುದಿಲ್ಲ. ಇದು ಉಂಟಲ್ಲ ಅದರದ್ದು ಬಣ್ಣ, ಅದು ಪ್ಯೂರ್ ಚಿನ್ನದ ಬಣ್ಣ ಹೇಗುಂಟು ಹಾಗೆ ಇರ್ತದೆ. ಅಂತಹ ಒಂದು ಸರ್ಪ ಇಲ್ಲಿ ಬಂತು ಅಂತ ಆಯ್ತು. ಸರ್ಪ ಬಂದದ್ದ ಕಾರಣ ಏನು ಅಂತ ಕೇಳಿದಾಗ, ವನದುರ್ಗೆ ಸರ್ಪನನ್ನು ಕಳಿಸಿದ್ದಾಳೆ. 26ನೇ ತಾರೀಕಿಗೆ ಹೆಚ್ಚು ದಿನ ಇಲ್ಲ, ಕೆಲಸ ಬೇಗ ಆಗಬೇಕು. ಕೆಲಸ ಬೇಗ ಆಯ್ತು, ಸೂಚನೆ ಕೊಟ್ಲು. ಸರ್ಪ ಬಂದ್ಮೇಲೆಲ್ಲ ಬೇಗ ಬೇಗ ಕೆಲಸ ಆಯ್ತು. ಅಂದ್ರೆ ದೇವರಿಗೆ ಸೂಚನೆ ಕೊಡಬೇಕಾದ್ರೆ ದೇವಿಯೇ ಆಗಲಿ, ಈಶ್ವರನೇ ಆಗಲಿ, ಗಣಪತಿಯೇ ಆಗಲಿ, ಸರ್ಪ ಒಂದು ಮಾಧ್ಯಮ, ಸರ್ಪ ಒಂದು ಮೀಡಿಯೇಟರ್. ಅವ್ರಿಗೆ ಹೇಗೆ ಸೂಚನೆ ಕೊಡಬೇಕು, ಒಳ್ಳೇದಾಗ್ಲಿ ಕೆಟ್ಟದ್ದಾಗ್ಲಿ ಎಚ್ಚರಿಕೆ ಆಗಲಿ ಸರ್ಪನ ಮುಖೇನವೇ ಕೊಡಬೇಕು, ಬೇರೆ ದಾರಿ ಇಲ್ಲ ದೇವರಿಗೆ. ಈಗ ಕನ್ಸಲ್ ಬಂತ ಹೇಳ್ತು ಅಂತ ಯಾರೋ ಒಬ್ರು ಹೇಳ್ಬೋದು. ಈಗ ನಂಗೆ ಕನ್ಸಲ್ ಬಂತು ಮಾರಾಯರೆ, ಬೇಗ ದೇವಸ್ಥಾನ ಆಗ್ಬೇಕಂತ ಯಾರೋ ಹೇಳಿರ್, ನಿಂಗೆ ಕನ್ಸಲ್ ಬಂದದ್ದು ನಾನು ಯಾಕೆ ನಂಬಬೇಕು ಮಾರಾಯ, ನಿಂಗೆ ಒಂಚೂರು ಪಿತ್ತ ಕರಡಿ ಕನಸು ಬಿದ್ದಿರ್ಬೋದು ಅಂತ ನಾವು ಹೇಳ್ಬೋದು. ಆದರೆ ಸಾಕ್ಷಾತ್ ಸರ್ಪವೇ ಇಲ್ಲಿ ಬಂತು ಅಂತ ಆದರೆ ಆವಾಗ ಅದಕ್ಕೆ ಯಾರು ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರೇ ಅದನ್ನು ಮಾಡಿಸಿದ್ದಾರೆ, ಕಳಿಸಿಕೊಟ್ಟಿದ್ದಾಳೆ, ಜಾಗೃತರಾಗಿರ್ಲಿಕ್ಕೆ ಹೇಳಿದ್ದಾರೆ ಅಂತ ನಾವು ಹೇಳ್ಬೋದು. ಈಗ ಇದು ಹೀಗೆಲ್ಲ ನಾವು ಎಣಿಸಿರ್ಲಿಲ್ಲ, ಹೀಗೆಲ್ಲ ಎಣಿಸಿದ್ದು ಅದು ಹೀಗೆಲ್ಲ ಆಯ್ತು ಮಾರಾಯರೆ ಅಂತ ನಾವು ಎಣಿಸಿರ್ಲಿಲ್ಲ. ಅದ್ರ ಒಳ ಕೂತ ದೇವರು ಎಣಿಸಿದ್ದ. ಹೇಗಾಗಬೇಕು, ನನ್ನ ಕಟ್ಟಡ ಹೇಗೆ ಕನ್ಸ್ಟ್ರಕ್ಷನ್ ಆಗಬೇಕು, ಎಲ್ಲಿ ಯಾವುದು ಬರಬೇಕು, ಏನು ಚಂದ ಆಗಬೇಕು ನಾವು ಎಣಿಸ್ಲಿಲ್ಲ. ಹೌದು, ದೇವರೆಲ್ಲ ಮಾರ್ಕ್ ಮಾಡ್ಕೊಂಡು ಚೆನ್ನಾಗಿ ಕೂತಿದ್ದ. ಅದು ಹಿಂಗೆ ಆಗಬೇಕು, ನನಗೆ ಹಿಂಗೆ ಆಗತ್ತೆ. ಆಗದೆ ಇದ್ರೆ ನಾವು ನೆನಪು ಮಾಡ್ಲಿಕ್ಕೆ ನಮ್ಮ ಹತ್ರ ಬೇರೆ ದಾರಿ ಉಂಟು, ನೆನಪು ಮಾಡಿಸಿದ್ದಾಳೆ. ವನದುರ್ಗೆಗೆ ಹೇಗೆ ಬೇಕು ಹಾಗೆ ಈ ಕ್ಷೇತ್ರ ಅಭಿವೃದ್ಧಿ ಆಗಿದೆ. ಅದನ್ನೇ ಹೇಳುದು, ದೇವರ ಮನಸ್ಸಿಗೆ ಸರಿಯಾಗಿ ದೇವಸ್ಥಾನ ಆಗಬೇಕೇ ಹೊರತು ನಿಮ್ಮ ಮನಸ್ಸಿಗೆ ಸರಿಯಾಗಿ ದೇವಸ್ಥಾನ ಆಗುವುದಲ್ಲ. ದೈವಹಿತವನ್ನು ಕಾಪಾಡಬೇಕು, ದೇವಹಿತವನ್ನು ಕಾಪಾಡಬೇಕು. ಆ ದೃಷ್ಟಿಯಲ್ಲಿ ಇವತ್ತು ದೇವಸ್ಥಾನ ಆಗಿದೆ. ಇವತ್ತು ಒಂದು ಕಾಲದಲ್ಲಿ ಒಂದು ಅಭಿವೃದ್ಧಿ ಅಂದರೆ, ಈ ಡೆವಲಪ್ಮೆಂಟ್ ಅಂದರೆ ದೇವಸ್ಥಾನ ಕಟ್ಟುವುದೇ ಡೆವಲಪ್ಮೆಂಟ್ ಆಗಿತ್ತು ಒಂದು ಕಾಲದಲ್ಲಿ. ಈಗ ಡೆವಲಪ್ಮೆಂಟಿಗೆ ಬೇರೆ ಡೆಫಿನೇಷನ್ ಉಂಟು. ಈಗ ಕಾಂಕ್ರೀಟ್ ರೋಡ್ ಆದರೆ, ಅಥವಾ ಇಂಟರ್ಲಾಕ್ ಹಾಕಿದರೆ, ಒಂದಿಷ್ಟು ಮೋರಿ ಹಾಕಿದರೆ, ಎಲ್ಲ ವೈಫೈ ಎಲ್ಲ ಕಡೆ ವೈಫೈ ಕೊಟ್ಟರೆ ಅದು ಸ್ಮಾರ್ಟ್ ಆಗ್ತದೆ ಅಂತ, ಸ್ಮಾರ್ಟ್ ಸಿಟಿ ಆಗ್ತದೆ, ಅದು ಅಭಿವೃದ್ಧಿ ಆಗ್ತದೆ ಅಂತ. ಆದರೆ ಈ ಅಭಿವೃದ್ಧಿಯಿಂದ ಬಹಳ ದೊಡ್ಡ ಪ್ರಯೋಜನ ಇಲ್ಲ. ಒಂದು ಕಾಲದ ಒಂದು ಡೆಫಿನೇಷನ್ ಅಂದರೆ, ದೇವಸ್ಥಾನ ಒಂದು ಗ್ರಾಮದಲ್ಲಿ 4 ದೇವಸ್ಥಾನ ಅಭಿವೃದ್ಧಿ ಆಯ್ತಂದ್ರೆ ಗ್ರಾಮ ಅಭಿವೃದ್ಧಿ ಆಯಿತು ಅಂತ ಹೇಳುವ ಸ್ಥಿತಿ. ಅದರ ಹಿಂದೆ ತುಂಬ ಗಂಭೀರವಾದಂಥ ವಿಷಯ ಉಂಟು. ಒಂದು ದೇವಸ್ಥಾನ ಇವತ್ತು ಒಂದು ಸರ್ಕಾರಕ್ಕೆ ಎಷ್ಟು ದೊಡ್ಡ GDP ಅನ್ನು ಕೊಡ್ತದೆ ಅಂತ ಯಾರು ಹೇಳುವುದಿಲ್ಲ. ಇವತ್ತು ರಾಜಕೀಯ ನಾಯಕರು ಅಷ್ಟು ದೊಡ್ಡ ಮಟ್ಟದ GDP ಅನ್ನು ಕೊಡ್ತದೆ. ಆಂಧ್ರಕ್ಕೆ ತಿರುಪತಿ ಎಷ್ಟು ದೊಡ್ಡದು ಕೊಡ್ತದೆ ಅಂತ ಯಾರು ಇವತ್ತು ಹೇಳುವುದಿಲ್ಲ. ಉತ್ತರ ಪ್ರದೇಶಕ್ಕೆ ಕಾಶಿ ಮತ್ತು ಅಯೋಧ್ಯೆ ಎಷ್ಟು ದೊಡ್ಡದು ಕೊಡ್ತದೆ ಅಂತ ಹೇಳುವುದಿಲ್ಲ. ಬೇಡ, ನಮ್ಮ ಕರ್ನಾಟಕಕ್ಕೆ ಸುಬ್ರಹ್ಮಣ್ಯ ಎಷ್ಟು ದೊಡ್ಡ ಪರ್ಸೆಂಟೇಜ್ GDP ಕೊಡ್ತದೆ ಅಂತ ಯಾರು ಹೇಳುವುದಿಲ್ಲ. ಯಾಕೆ? ಒಂದು ದೇವಸ್ಥಾನವನ್ನು ಕಟ್ಟುವುದರಿಂದ ಎಷ್ಟು ಜನರಿಗೆ ಉದ್ಯೋಗ ಆಗ್ತದೆ? ಇವತ್ತು ದೇವಸ್ಥಾನ ಕಟ್ಟಿದ್ರೆ ಎಂತ ಆಗ್ತದೆ, ಯಾರಿಗೆ ಉದ್ಯೋಗ ಆಗ್ತದೆ? ಅದ್ರ ಬದಲು ನೀವು ಸ್ಕೂಲ್ ಮಾಡ್ಬೋದು. ಸ್ಕೂಲ್ ಬೇಕು ಸ್ವಾಮಿ, ಸ್ಕೂಲ್ ಬೇಕು. ದೇವಸ್ಥಾನ ಒಂದು ಆಗುವುದರಿಂದ ಎಷ್ಟು ಜನರಿಗೆ ಉದ್ಯೋಗ ಆಗ್ತದೆ ಅಂತ ನಾವು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಜನರಿಗೆ ಅದು ಉದ್ಯೋಗ ಆಗ್ತದೆ. ದೇವಸ್ಥಾನಕ್ಕೆ ಅಕ್ಕಿ ಬೇಕು, ಕಾಯಿ ಬೇಕು, ಹೂವು ಬೇಕು, ಹಣ್ಣು ಬೇಕು, ರೈತರಿಗೆ ಉದ್ಯೋಗ ಆಯಿತು. ಶಿಲ್ಪಕಲೆಗಳಾಗಬೇಕು, ಶಿಲ್ಪಕಲೆಗಳಾಗಬೇಕು, ಶಿಲ್ಪಿಗಳಿಗೆ ಉದ್ಯೋಗ ಆಯಿತು. ಅಡಿಪಾಯಕ್ಕೆ ಜಲ್ಲಿ ಬೇಕು, ಹೊಂಗೆ ಬೇಕು, ಸಿಮೆಂಟ್ ಬೇಕು, ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥವ್ರಿಗೆ ಉದ್ಯೋಗ ಆಯಿತು. ಈ 4 ದಿನದ ಕೆಲಸಕ್ಕೆ ಎಷ್ಟೆಲ್ಲ ಬಂದಿದೆ, ಎಷ್ಟು ಜನರಿಗೆ ಇವತ್ತೊಂದು ಒಂದು ಉದ್ಯೋಗ ಕೊಟ್ಟಿದೆ. ಇದು ಒಂದು 4 ಮಂಡಲ ಆದ್ರೆ ಎಷ್ಟು ಜನರಿಗೆ ಉದ್ಯೋಗ ಆಗ್ತದೆ ರೀ? ಡೆವಲಪ್ಮೆಂಟ್ ಅಲ್ವಾ? ಅವರಿಗೆಲ್ಲ ಉದ್ಯೋಗ ಕೊಡುವುದರಿಂದಾನೇ ದೇಶ ಮುಂದುವರಿಯುವುದು, ಸಮಾಜದ ಸರ್ಕಲ್ ಸುತ್ತುವುದು. ಹಾಗಾದರೆ ಒಂದು ದೇವಸ್ಥಾನ ಎಷ್ಟೋ ಜನರಿಗೆ ಅದು ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ, ಎಷ್ಟೋ ಜನರಿಗೆ ಬೇಕಾದಷ್ಟು ಕೆಲಸವನ್ನು ಅದು ಕೊಡ್ತದೆ. ಧೂಪ, ಬತ್ತಿ ಕಟ್ಟು, ದೀಪದೆಣ್ಣೆ, ಬಾಳೆ ಎಲೆ, ವೀಳ್ಯದೆಲೆ, ಅಡಕೆ ಹೋಳಿ, ಯಾವುದೇ ತಗೊಳ್ಳಿ ನೀವು, ಎಷ್ಟೋ ಜನರಿಗೆ ಅದು ಇಂಡೈರೆಕ್ಟ್ ಆಗಿ ಅದು ಉದ್ಯೋಗವನ್ನು ಸೃಷ್ಟಿ ಮಾಡ್ತದೆ. ಆ ದೇವಸ್ಥಾನಕ್ಕೆ 4 ಕಡೆಯಿಂದ ಬರ್ತಾರೆ. ಈಗ ನೋಡಿ, ಇದು ಇಷ್ಟು ಪ್ರಚಾರ ಆಯ್ತು. ಈಗ ಎಷ್ಟೋ ಜನ ಇದನ್ನು ಹುಡ್ಕೊಂಡು ಬರ್ತಾರೆ. ಇದು ತಾನೇ ಅಭಿವೃದ್ಧಿ ಅಂದರೆ. ಇದರಿಂದ ಯಾರೋ ಪೂಜೆಯವರಿಗೆ ಅಥವಾ ಮುಕ್ತೇಶ್ವರಿಗೆ 4 ಜನರಿಗೆ ದುಡ್ಡು ಆಗ್ತದೆ ಅಂತ ಅರ್ಥ ಅಲ್ಲ. 4 ಜನ ಇದನ್ನು ಹುಡ್ಕೊಂಡು ಬರ್ತಾರೆ ಇದನ್ನು ನೋಡ್ಲಿಕ್ಕೆ. ಅದು ಯಥಾರ್ಥವಾಗಿರ್ತಕ್ಕಂಥ ಅಭಿವೃದ್ಧಿ. ಇದನ್ನು ಯಾವ ಸರ್ಕಾರ, ಯಾವ ಜನನಾಯಕರು ಕೂಡ ಈ ದೇವಸ್ಥಾನ ನಮ್ಮ ಸರ್ಕಾರಕ್ಕೆ ಇಷ್ಟು ಗ್ರೋತ್ ಕೊಟ್ಟಿದೆ ಅಂತ ಯಾರು ಎಲ್ಲೂ ಬಾಯಿ ತಪ್ಪಿ ಹೇಳುವುದಿಲ್ಲ. ಹೇಳಿದ್ರೆ ಮತ್ತೆ ಬೇರೆ ಸಮಸ್ಯೆ ಆಗ್ತದೆ, ಆ ದೃಷ್ಟಿಯಿಂದ ಹೇಳುವುದಿಲ್ಲ. ಹಾಗಾದರೆ ದೇವಸ್ಥಾನ ಅನ್ನೋದು ಒಂದು ಅಭಿವೃದ್ಧಿಯ ಸೂಚನೆ. ದೇವಸ್ಥಾನದಲ್ಲಿ ಉಪಯೋಗಿಸ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಅದೊಂದು ಮೆಡಿಸಿನ್ಸ್,
ಅದೊಂದು ಸೈನ್ಸ್, ಅದೊಂದು ವಿಜ್ಞಾನ, ಇನ್ನೇನು ಇಲ್ಲ. ದೇವಸ್ಥಾನಕ್ಕೆ ಉಪಯೋಗಿಸ್ತಕ್ಕಂಥ ಯಾವುದು ಒಳ್ಳೇದಲ್ಲ ಅಂತ ಹೇಳಿ ನೋಡುವ. ಅರಿಶಿನ, ಈಗ ನಾಗನಿಗೆ ತನು ಹಾಕಿ ಅರಿಶಿನ ಕೊಡ್ತಾರೆ, ಅರಿಶಿನ ಸ್ವೀಕಾರ ಮಾಡಿ, ಅರಿಶಿನವನ್ನು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ಳಿ, ಅರಿಶಿನ ಸ್ವಲ್ಪ ಹಚ್ಕೊಳ್ಳಿ. ನಾಗನಿಗೆ ತನು ಹಾಕುವಾಗ ಮೊದಲ ನಾಗನ ಕಲ್ಲೆಲ್ಲ ಇದ್ದದ್ದು ಈ ಔಷಧೀಯ ಸಸ್ಯಗಳ ಬುಡದಲ್ಲಿದ್ದಂಥ ನಾಗನ ಕಲ್ಲು, ಆ ಬೇರಿನ ಸಹಿತವಾದಂಥ ಮೃತ್ತಿಕಾ ಪ್ರಸಾದವನ್ನು ಕೊಟ್ಟು ಸ್ವಲ್ಪ ತಕೊಳ್ಳಿ, ಸ್ವಲ್ಪ ಹಚ್ಕೊಳ್ಳಿ ಅಂತೆಲ್ಲ ಹೇಳೋದು. ಇದ್ರ ಹಿಂದೆ ಒಂದು ಸೈನ್ಸ್ ಇದೆ. ಈಗ ಸೀದಾ ಆ ಬೇರಿನ ಒಂದು ಪ್ರಸಾದ ತಕೊಂಡ್ರೆ ನಾವು ತಕೊಳ್ಳೋದಿಲ್ಲ. ನಾವು ಇದು ನಾಗನ ಪ್ರಸಾದ ಅಂದ್ರೆ ತಗೊಳ್ಳುತ್ತೇವೆ. ಅರಿಶಿನ ನೀವು ಆಂಟಿಬಯೋಟಿಕ್ ಮಾರಾಯರ ದಿವಸ ತಿನ್ನಿ ಅಂದ್ರೆ ತಿನ್ನುವುದಿಲ್ಲ. ಅರಿಶಿನ ಇದು ವನದುರ್ಗದ ಪ್ರಸಾದ ಅಂದ್ರೆ ನಾವು ಸ್ವೀಕಾರ ಮಾಡ್ತೇವೆ. ಸ್ವಲ್ಪ ಅಲ್ಲಿ ಎದುರೆ ಇಟ್ಟಿದ್ರಲ್ಲ, ಸ್ವಲ್ಪ ಸ್ವೀಕಾರವೂ ಮಾಡ್ತೇವೆ, ಸ್ವಲ್ಪ ಹಚ್ಕೊಳ್ತೇವೆ. ಹಾಗಾದ್ರೆ ಅರಿಶಿನದಿಂದ ಆರಂಭ ಮಾಡಿ ಆ ಈಗಿನ ಕೆಮಿಕಲ್ ಧೂಪ ಅಲ್ಲ, ಗುಗ್ಗುಳು ಧೂಪ ಅಂತ ಬತ್ತಿತ್ತಲ್ಲ ಮೊದಲು, ಆ ಗುಗ್ಗುಳು ಧೂಪದಿಂದ ಹಿಡಿದು ದೇವಸ್ಥಾನಕ್ಕೆ ಉಪಯೋಗಿಸುವ ಗಂಟೆ ಬಾರಿಸುವುದರಿಂದ ಹಿಡಿದು ಆರತಿ ಎತ್ತುವುದರಿಂದ ಹಿಡಿದು ಪ್ರತಿ 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 ಕೆಲಸವು, ಪ್ರತಿ ವ್ಯವಸ್ಥೆಯೂ ಕೂಡ ಅದು ಔಷಧೀಯವೇ ಆಗಿದೆ. ಅಷ್ಟಬಂಧ ಅಂತ ಹೇಳ್ತೇವೆ. ಬಿಂಬಕ್ಕೆ ಮತ್ತೆ ಪೀಠದ ಮಧ್ಯೆ ಒಂದು ಹಾಕ್ತಾರೆ, ನೋಡಿರ್ಬೋದೆಲ್ಲ. ಈ ಅಷ್ಟಬಂಧ ಅನ್ನೋದು 8 ರೀತಿಯ ವಸ್ತುಗಳಿಂದ ಮಾಡಲ್ಪಟ್ಟಂತ ಅಷ್ಟಬಂಧ. ಇದಕ್ಕೆ ಅಭಿಷೇಕ ಆದಂತ ನೀರು, ಅದರಲ್ಲಿ ಒಂದು ಔಷಧೀಯ ವ್ಯವಸ್ಥೆ ಉಂಟು. ಆ ನೀರನ್ನ ತಾಮ್ರದ ಕೌಳಿಗೆ ಸೌಂಟಿಗೆ ಹಾಕಿ ಅದಕ್ಕೊಂದು ತುಳಸಿ ಹಾಕಿ ಆ ತೀರ್ಥವನ್ನ ಕುಡೀರಿ ಅಂತ ಹೇಳ್ತಾರೆ. ತಾಮ್ರಕ್ಕೆ ದೇಹಕ್ಕೆ ತಾಮ್ರ ಬೇಕು, ಹೌದು, ದೇಹದ ಒಳಗೆ ಡಾಕ್ಟರ್ ಇದ್ದಾರೆ ಇಲ್ಲಿ, ದೇಹಕ್ಕೆ ತಾಮ್ರದ ಅಂಶ ಬೇಕಂತ ಹೇಳ್ತಾರೆ. ಆ ತಾಮ್ರಕ್ಕೆ ನೀರಲ್ಲಿರುವಂತ ಸಂಪೂರ್ಣ ಕೆಟ್ಟದ್ದನ್ನು ಎಳೆಯುವ ಒಂದು ತಾಕತ್ತುಂಟು ತಾಮ್ರಕ್ಕೆ. ಜೊತೆಗೆ ಆ ತಾಮ್ರದ ಅಂಶವೂ ಸೇರ್ಬೇಕು. ಈಗೆಲ್ಲ ಆಯುರ್ವೇದದವ್ರು ಹೇಳ್ತಾರೆ ಅಂತ ತಾಮ್ರದ ಹಂಡೆ ಇಟ್ಕೊಂಡು ನೀರು ಕುಡಿತಾರೆ ಕಾಣಿ. ಈಗ ದೇಹದಲ್ಲಿ ಕಾಪರ್ ಕಮ್ಮಿ ಉಂಟಂತ ತಾಮ್ರದ್ದೇ ಒಂದು ಬಾಕ್ಸ್ ಇಟ್ಕೊಂಡು, ತಾಮ್ರದ್ದೇ ಒಂದು ಬಾಟಲ್ ಇಟ್ಕೊಂಡು ನೀರು ಕುಡಿಯೋರೆಲ್ಲ ಇದ್ದಾರೆ. ಇದ್ರ ಹಿಂದಿರುವಂತ ಸೈನ್ಸ್ ಅದೇ. ತಾಮ್ರದ ಕೌಳಿಗೆ ಸೌಂಟೊಳಗೆ ಒಂದು ತುಳಸಿ ಹಾಕಿ ಆ ನೀರನ್ನ ಕುಡೀರಿ ಅಂದ್ರು. ಅದು ತೀರ್ಥ ಅಂತ ಆಯ್ತು. ಅಷ್ಟಬಂಧದಿಂದ ಕೂಡಿರುವ ಬಿಂಬದಿಂದ ಅಭಿಷೇಕ ಆಗಿ ಬಂದು ತಾಮ್ರದ ಕೌಳಿಗೆ ಸೌಂಟೊಳಗೆ ಇದ್ದು ಅದಕ್ಕೆ ಒಂದು ತುಳಸಿ ಹಾಕಿ ಅದನ್ನ ತೀರ್ಥ ರೂಪದಲ್ಲಿ, ಇದು ಔಷಧಿ. ಹೆಸರಿಗೆ ವನದುರ್ಗದ ತೀರ್ಥ, ನಿಮಗೆ ಕೊಟ್ಟದ್ದು ನಾವು ಔಷಧಿ ಅಂತ. ಹಾಗಾಗಿ ಸನಾತನ ಅನ್ನೋದೊಂದು ವಿಜ್ಞಾನ. ನಮ್ಮ ದೇವಸ್ಥಾನ ಇವತ್ತು ಯಾವ ಸೈನ್ಸಿಗೂ ನಿಲುಕದ್ದು ನಮ್ಮ ದೇವಸ್ಥಾನ. ತಮಿಳ್ನಾಡಿನ ಬೃಹದೇಶ್ವರ ದೇವಸ್ಥಾನ 1500 ವರ್ಷದ ಹಿಂದಿನ ದೇವಸ್ಥಾನದ ಎತ್ತರದ ಗೋಪುರ ಉಂಟಲ್ಲ, 80 ಟನ್ ಕಲ್ಲಿನ ಗೋಪುರವನ್ನ 150 ಫೀಟ್ ಎತ್ತರದಲ್ಲಿ ಇರಿಸಿದ್ದಾರೆ 1500 ವರ್ಷದ ಹಿಂದೆ. ಆವಾಗ ಯಾವ JCB ಇಲ್ಲ, ಯಾವ ಕ್ರೇನು ಇಲ್ಲ. 80 ಟನ್ ಕಲ್ಲಿನ ಗೋಪುರ ಅನ್ನುವಂಥದ್ದು 150-180 ಫೀಟ್ ಎತ್ತರದ ತಮಿಳ್ನಾಡಿನ ಬೃಹದೇಶ್ವರ ದೇವಸ್ಥಾನದ ತುದಿಯಲ್ಲಿದೆ. ಇದು ಸನಾತನ ವಿಜ್ಞಾನ ಅಲ್ವಾ? ವೀರವಿಠಲ ಹಂಪಿ ದೇವಸ್ಥಾನಕ್ಕೆ ಹೋಗಿದ್ದೀರಿ ನೀವು, ಗೈಡ್ ಕರ್ಕೊಂಡು ಹೋಗ್ತಾನೆ, ನಿಮ್ಮನ್ನು ಕರ್ಕೊಂಡು ಹೋಗಿ ಇಲ್ಲಿ ಕಿವಿ ಇಟ್ಟು ಕೇಳಿ, ಹೋಗಿದಾರೋ ಇಲ್ವೋ ಕೆಲವರು, ಹೋದವರು ಇಲ್ಲಿ ಕಿವಿ ಇಟ್ಟು ಕೇಳಿ, ಇಲ್ಲಿ ಒಂದು ಸೌಂಡ್ ಬರುತ್ತೆ ಇದಕ್ಕೆ ಹೊಡೆದ್ರೆ, ಇನ್ನೊಂದು ಕಂಬದ ಹತ್ರ ಕಿವಿ ಇಟ್ಟು ಕೇಳಿ, ಇಲ್ಲಿ ಹೊಡೆದ್ರೆ ಇನ್ನೊಂದು ಸೌಂಡ್ ಬರುತ್ತೆ ಅಂತ ಹೇಳ್ತಾನೆ. ಇದೇ ಹಂಪಿಯ ವೀರವಿಠಲ ದೇವಸ್ಥಾನ. ವಿಗ್ರಹ ಇಲ್ಲ, ಇವತ್ತು ಪಂಡ್ರಾಪುರಕ್ಕೆ ಹೋಗಿದೆ. ಮೊಘಲರ ದಾಳಿ ಒಳಗೆ ವಿಗ್ರಹವನ್ನು ಏನೆಲ್ಲ ಮಾಡಿ ಕದ್ಕೊಂಡು ಹೋಗಿ ಆ ಕಾಲದಲ್ಲಿ ಅರ್ಚಕರು ಪಂಡ್ರಾಪುರದಲ್ಲಿ ಇಟ್ಟಿದ್ದಾರೆ. ಪಂಡ್ರಾಪುರ ಫೇಮಸ್ ಆಯ್ತು. ಇವತ್ತು ಮೂಲ ವಿಗ್ರಹ ಇದ್ದದ್ದು ನಮ್ಮಲ್ಲೇ, ಅದು ವೀರವಿಠಲ ಹಂಪಿಯಲ್ಲೇ ಇದ್ದದ್ದು, ಅದಿರಲಿ. ಹಾಗಾದ್ರೆ ಆ ವೀರವಿಠಲ ದೇವಸ್ಥಾನದ ಪ್ರತಿ ಕಂಬದ ಪ್ರತಿ ಕಲ್ಲಿನಲ್ಲೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಕೇಳ್ತದೆ, ಸಪ್ತಸ್ವರಗಳೂ ಕೇಳ್ತದೆ ಅಲ್ಲಿ. ಹಾಗಾದ್ರೆ ಇದು ಸನಾತನ ವಿಜ್ಞಾನ ಅಲ್ವಾ? ನಾವು ತಾಜ್ ಮಹಲ್ 7ನೇ ಅದ್ಭುತ ಅಂತೇವೆ, ತಾಕತ್ತಿದ್ರೆ 21ನೇ ರೂಮ್ ತೆಗೆಸಿ ಕೊಟ್ರೆ ಅಲ್ಲಿ ಯಾವುದು ಮೂಲ ಇದ್ದದ್ದಂತ ಗೊತ್ತಾಗ್ತದೆ. ಇರ್ಲಿ, ಆ ವಿಷಯ ಬೇಡ. ಹಾಗಾದ್ರೆ ಈಗ ಮತ್ತೆಲ್ಲಿ ಹೋಗುದು ಬೇಡ. ಇದೇ ನಮ್ಮ ಶಂಕರನಾರಾಯಣ ದೇವಸ್ಥಾನದಲ್ಲಿ ಒಂದು ಕಾಲದಲ್ಲಿ ಕೆರೆಯಿಂದ ಗರ್ಭಗುಡಿಗೆ ಅಂಡರ್ ಗ್ರೌಂಡ್ ಅಲ್ಲಿ ನೀರು ಹೋಗುವಂತ ವ್ಯವಸ್ಥೆ, ಅಲ್ಲಿಂದ ದಕ್ಷಿಣದಲ್ಲಿ ಒಂದು ತೀರ್ಥ, ಅಲ್ಲಿಂದ ಶಂಕರನಾರಾಯಣ ದೇವರ ಗರ್ಭಗುಡಿಗೆ ಅಡಿಯಿಂದ ಅಡಿಯೇ ಒಂದು ಲಿಂಕ್ ಆಗಿ ಅಲ್ಲಿಂದ ನೀರು ಬರುವುದು, ಕೆರೆಯಿಂದ ಗರ್ಭಗುಡಿ ಒಳಗೆ ನೀರು ಹೋಗುವುದು, ಆ ನೀರಿನಲ್ಲಿ ಮೀನುಗಳು ಎಲ್ಲ ಆರಾಮಾಗಿ ಹೋಗಿ ಪಾಸಾಡುವುದು, ಗರ್ಭಗುಡಿಯ ಹತ್ರ ಎಲ್ಲ ಮೀನೆಲ್ಲ ತಿಳ್ಕೊಂಡು ಬರುವುದು. ಈ ಥರದ ಒಂದು ಅದ್ಭುತವಾದಂಥ ವಿಜ್ಞಾನ ಇದೇ ನಮ್ಮ ಶಂಕರನಾರಾಯಣ ದೇವಸ್ಥಾನದಲ್ಲೇ ಉಂಟು. ಬೇಡ, ಶೃಂಗೇರಿಯ ವಿದ್ಯಾಶಂಕರ ದೇವಸ್ಥಾನ ಕಲ್ಲಿನ ಕನ್ಸ್ಟ್ರಕ್ಷನ್ ಯಾರು ನೋಡಿದ್ದೀರಿ, ಅಲ್ಲಿ ಇವತ್ತು ಮೇಷ ಮಾಸ ಅಂತಾದರೆ ಮೇಷ ಮಾಸದ ಒಂದು ಕಂಬ ಉಂಟು. ಆ ಕಂಬದ ಮೇಲೆ ಸೂರ್ಯನ ಬೆಳಕು ಬೀಳುತ್ತದೆ.
ಇದೀಗ ಧನುರ್ಮಾಸ ಅಂತ ಆದರೆ ಧನುರ್ಮಾಸದ ಒಂದು ಕಂಬ ಉಂಟು, ಧನುರ್ಮಾಸದ ಮೇಲೆ ಸೂರ್ಯನ ಬೆಳಕು ಬೀಳುತ್ತದೆ. ಈಗ ನಾವು ಹಂಚೈಸಿ ಅಂತ ಹೇಳುತ್ತಲ್ಲ, ಹಂಚೈಸಿ 10 ದಿನ ಹೋಯ್ತು ಮಾರಾಯರ ಇವತ್ತು ಅಂತ ಹೇಳೋದಿಲ್ವಾ ಗ್ರಾಮ್ಯ ಭಾಷೆಯಲ್ಲಿ. ಹಂಚೈಸಿ 10 ದಿನ ಹೋಯ್ತಂತ ಹೇಳಿ ಆ ವಿದ್ಯಾಶಂಕರ ದೇವಸ್ಥಾನದಲ್ಲಿ ಸೂರ್ಯನ ಕಿರಣ ಎಲ್ಲಿ ಬೀಳುತ್ತದೆ ಅಂತ ನೋಡಿಕೊಂಡು ನಾವು ಇದು ಇಂತಹ ಮಾಸದ ಇಷ್ಟು ದಿವಸ ಈ ಮಾಸದಲ್ಲಿ ಹೋಗಿದೆ ಅಂತ ಹೇಳಲಿಕ್ಕಾಗ್ತದೆ? ಇವತ್ತು ಆಗ್ತದೆ, ಬೇಕಾದ್ರೆ ಪರೀಕ್ಷೆ ಮಾಡಬಹುದು. ಮಧ್ಯೆ ಒಂದು ವೃತ್ತಾಕಾರ ಹಾಕಿದ್ದಾರೆ, ಇಷ್ಟೇ ದಿನ ಹೋಯ್ತು ಅಂತ ಹೇಳಲಿಕ್ಕೆ. ಆಷಾಢಿಯಲ್ಲಿ 4 ದಿವಸ ಹೋಯ್ತು, ಈಗ ಸ್ವಾಣಿಗೆ 1 ದಿವಸ ಬಾಕಿ ಇತ್ತನ್ನತ್ ನಾವು ಗ್ರಾಮ್ಯ ಭಾಷೆಯಲ್ಲಿ. ಅದು ಸೈನ್ಸ್. ಅದನ್ನ ನೀವು ಪಂಚಾಂಗ ಕ್ಯಾಲೆಂಡರ್ನ ಮಡಚಿಟ್ಟು ಶೃಂಗೇರಿಗೆ ಹೋಗಿ ಇದು ಯಾವ ತಿಂಗಳು ಎಷ್ಟು ದಿನ ಹೋಗಿದೆ ಅಂತ ಹೇಳಲಿಕ್ಕೆ ಆಗ್ತದೆ. ಇದು ಸನಾತನ ವಿಜ್ಞಾನ ಅಲ್ವಾ? ಹಾಗಾದರೆ ಇಂಥ ಅಸಂಖ್ಯಾತ ಉದಾಹರಣೆ. ಕೋನಾರ್ಕದ ಸೂರ್ಯ ಮಂದಿರ, ಸೂರ್ಯನ ರಥದ ಹಾಗೆ ಸೃಷ್ಟಿ ಮಾಡಿರ್ತಕ್ಕಂಥ ಕೋನಾರ್ಕದ ಸೂರ್ಯ ಮಂದಿರ ಎಕ್ಸಾಕ್ಟ್ ಮೇಷ ಮಾಸದ ಫಸ್ಟ್ ದಿವಸ, ತುಲಾ ಮಾಸದ ಫಸ್ಟ್ ದಿವಸ ಎಕ್ಸಾಕ್ಟ್ ಆ ಸೂರ್ಯನ ಕಿರಣ, ಆ ಸೂರ್ಯನ ಪ್ರಧಾನ ಬಿಂಬದ ದೃಷ್ಟಿಗೆ ಈ 2 ಹುಬ್ಬುಗಳ ಮಧ್ಯೆ ಬೀಳುವ ಹಾಗೆ ಮಾಡಿರುವುದು ಏನಿದೆ ಅದು ಸನಾತನ ವಿಜ್ಞಾನ ಅಲ್ವಾ? ಹಾಗಾದರೆ ದೇವಸ್ಥಾನಗಳು ಅತ್ಯಂತ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಎಷ್ಟು ಚಂದದಲ್ಲಿ ಮಾಡಲಿಕ್ಕಾಗ್ತದೆ ಅಷ್ಟು ಚಂದದಲ್ಲಿ ಮೈಕ್ರೋ ಲೆವೆಲ್ವರೆಗೆ ಹೋಗಿ ಮಾಡಿದ ಎಷ್ಟೋ ದೇವಸ್ಥಾನ ಉಂಟು. ಹೊಯ್ಸಳೇಶ್ವರ ದೇವಸ್ಥಾನ ಅಂತಿದೆ, ಆ ಬಿಂಬದಲ್ಲಿ ನಮ್ಮ ಪ್ರತಿಬಿಂಬ ಕಾಣ್ತದೆ. ಅಂತಹ ಒಂದು ಮೈಕ್ರೋ ಲೆವೆಲ್ವರೆಗೆ ಹೋಗಿ ನೀವು ಅದನ್ನು ಸೂಕ್ಷ್ಮದರ್ಶಕ ಹಿಡಿದು ಸೂಕ್ಷ್ಮವಾಗಿ ನೋಡಿದರೆ ಕಣ್ಣಿನ ರೆಪ್ಪೆ, ಆ ಕಣ್ಣು ಒಳಗಿರುವಂಥ ಗೂಡು ಎಲ್ಲವೂ ಸೂಕ್ಷ್ಮವಾಗಿ ಕಾಣುವಷ್ಟು ಮೈಕ್ರೋ ಲೆವೆಲ್ವರೆಗೆ ಹೋಗಿ ಮಾಡಿರ್ತಕ್ಕಂಥ ಹೊಯ್ಸಳೇಶ್ವರ ಟೆಂಪಲ್ ಇದೆ, ಮಹಾರಾಷ್ಟ್ರದಲ್ಲಿದೆ. ಬೇಡ ಮಧುರೈ ಮೀನಾಕ್ಷಿ ಅಂತ ಹೇಳ್ತೇವೆ, ಇಡೀ ಎಷ್ಟೋ ಎಕರೆ ಜಾಗದಲ್ಲಿ ದೇವಸ್ಥಾನ ಉಂಟು. 76,000 ವಿಗ್ರಹ ಉಂಟಲ್ಲಿ. ಒಂದು ವಿಗ್ರಹ ಇನ್ನೊಂದು ವಿಗ್ರಹ ಥರ ಇಲ್ಲ, ಪ್ರತಿ ವಿಗ್ರಹವು ಭಿನ್ನವಾಗಿ 76,000 ವಿಗ್ರಹ ಇದು ಮಧುರೈ ಮೀನಾಕ್ಷಿ ದೇವಸ್ಥಾನದಲ್ಲಿ ಕಾಣ್ಲಿಕ್ಕೆ ಸಿಗ್ತದೆ. ಇದು ಸನಾತನ ವಿಜ್ಞಾನ ಅಲ್ವಾ? ಹಾಗಾದರೆ ಇಂಥ ಅದ್ಭುತವಾದಂಥ ವೈಜ್ಞಾನಿಕವಾದಂಥ ವ್ಯವಸ್ಥೆ ನೋಡಿ. ಒಂದು ಕಾಲದಲ್ಲಿ ಶಿಲ್ಪಕಲೆಗಳಲ್ಲಿ ಹೀಗೆ ಇದ್ದಿದ್ದು ದೇವಸ್ಥಾನ, ಹೌದೋ ಅಲ್ವಾ? ಈ ಶೃಂಗೇರಿ ದೇವಸ್ಥಾನ ಇರೋದು ಹೀಗೆ, ಒಂದು ಹನಿ ಲೀಕೇಜ್ ಇದ್ದು ಹೇಳಿ ನೋಡುವ. ಹೊಯ್ಸಳರ ಕನ್ಸ್ಟ್ರಕ್ಷನ್ ಪರಮ ಸತ್ಯವಾಗಿರ್ತಕ್ಕಂಥ ವಿಷಯ. ವನದುರ್ಗೆ ರಾಜರಾಜೇಶ್ವರಿ ರೂಪದಲ್ಲಿ ವಿರಾಜಮಾನಳಾಗಿದ್ದಾಳೆ. ಸ್ತ್ರೀಯರಿಗೆ ಅತಿ ದೊಡ್ಡ ಸ್ಥಾನ ಕೊಟ್ಟಂತಹ ಯಾವುದಾದ್ರೂ ಒಂದು ಸಂಸ್ಕೃತಿ ಅಂತಿದ್ರೆ ಅದು ಸನಾತನ ಧರ್ಮ ಸಂಸ್ಕೃತಿ ಬಿಟ್ಟರೆ ಬೇರೆ ಯಾವುದಿಲ್ಲ. 1100 ಮತಗಳ ಮಧ್ಯ ಒಂದು ಧರ್ಮ, ಸನಾತನ ಹಿಂದೂ ಧರ್ಮದಲ್ಲಿ ಸ್ತ್ರೀಯರಿಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾರೀತು ನಾರಾಯಣಿ ಅಂತ ಹೇಳಿದ್ದಾರೆ. ವನದುರ್ಗೆ ಬೇರೆ ಅಲ್ಲ, ಕಣ್ಣಿಗೆ ಕಾಣ್ತಕ್ಕಂಥ ಯಾವ ಸ್ತ್ರೀಯರು ಬೇರೆ ಅಲ್ಲ, ಅದು ಒಂದೇ ಅಂತ ಹೇಳಿದ್ದಾರೆ. ಎಲ್ಲಿಯವರೆಗೆ ಹೇಳಿದ್ದಾರೆ ಅಂದರೆ ಒಬ್ಬ ದೇವರ ಶರೀರದಲ್ಲಿ ಅರ್ಧ ದೇವಿಗೆ ಅಂತ ಹೇಳಿದ್ದಾರೆ. ಉಮಾ ಮಹೇಶ್ವರ, ಲಕ್ಷ್ಮೀ ನಾರಾಯಣ. ಬರೇ ಈಶ್ವರ ಅಂತಿಲ್ಲ, ಉಮಾ ಮಹೇಶ್ವರ ಅಂತೆ ಪೂಜೆ ಮಾಡಬೇಕು ಹೇಳಿದ್ದಾರೆ. ಅಲ್ಲೂ ಸ್ತ್ರೀಯ ಭಾಗ ಮೊದಲಿನ ಭಾಗ ಅಂತ ಹೇಳಿದ್ದಾರೆ. ಹಾಗಾಗಿ ಸ್ತ್ರೀಗೆ ಅರ್ಧ ಶರೀರವನ್ನೇ ಕೊಟ್ಟಿರ್ತಕ್ಕ ಲಕ್ಷ್ಮೀ ನಾರಾಯಣ, ಲಕ್ಷ್ಮೀ ನರಸಿಂಹ, ಸೀತಾರಾಮ ಎಲ್ಲವೂ ಕೂಡ ಸ್ತ್ರೀಗೆ ಅತ್ಯಂತ ಪ್ರಾಧಾನ್ಯತೆ ಕೊಟ್ಟಿರ್ತಕ್ಕಂಥ ವ್ಯವಸ್ಥೆ. ಅದು ದೇವರಲ್ಲೂ ಇರಬಹುದು. ಈಗ ದೇವಿಯ ಆರಾಧನೆಯಲ್ಲಿ ಅತ್ಯುಚ್ಚವಾದಂತಹ ಸ್ಥಿತಿ ಶ್ರೀಚಕ್ರದ ಆರಾಧನೆ ಅಂತ ಹೇಳ್ತೇವೆ. ಶ್ರೀಚಕ್ರದ ತುದಿ ಆರಾಧನೆ ಅಂತ ಹೇಳ್ತೇವೆ. ಹಾಗಾಗಿ ಅದು ದೇವಿಗೆ ಸಂಬಂಧಪಟ್ಟಂತ ಶ್ರೀಚಕ್ರದ ಆರಾಧನೆ ಇಡೀ ಸನಾತನ ಧರ್ಮದ ಒಂದು ಅತ್ಯುಚ್ಚವಾಗಿರ್ತಕ್ಕಂಥ ಆರಾಧನೆ. ಸುಮಾರಿಕಿನ ಜನರಿಗೆಲ್ಲ ಮಾಡ್ಲಿಕ್ಕೆ, ನಮಗೂ ನಿಮಗೂ ಎಲ್ಲ ಮಾಡ್ಲಿಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಒಂದು ಮಹತ್ತರವಾದಂಥ ಆರಾಧನೆ ಅಂತ ಶ್ರೀಚಕ್ರದ ಆರಾಧನೆ. ಅದು ದೇವಿಗೆ ಸಂಬಂಧಪಟ್ಟಂತ ಆರಾಧನೆ. ಮನುಸ್ಮೃತಿ ಹೇಳುವ ಹಾಗೆ ಕೇಳಿದರೆ ಇವತ್ತು ಜಗತ್ತಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಇವತ್ತು ಸ್ತ್ರೀಯರ ವಿಷಯದಲ್ಲಿ 3 ರೀತಿಯಾದಂಥ ಭಾವನೆ ಉಂಟು ನೋಡಿ. ಅರಬ್ಬರಿಗೊಂದು ಭಾವನೆ ಉಂಟು, ಇನ್ನು ಯುರೋಪಿನವರಿಗೊಂದು ಭಾವನೆ ಉಂಟು, ಭಾರತೀಯರಿಗೊಂದು ಭಾವನೆ ಉಂಟು. ಅರಬ್ಬರಿಗೇನು ಭಾವನೆ ಉಂಟು ಸ್ತ್ರೀಯರ ಬಗ್ಗೆ? ಸ್ತ್ರೀ ಎನ್ನುವುದು ನಮ್ಮ ಪ್ರೈವೇಟ್, ನನ್ನ ಹಕ್ಕದು, ನಾನು ಎಂತ ಬೇಕಾದರೂ ಮಾಡ್ಬೋದು, ಖುಷಿ ಕೊಟ್ಟಾಗ ಮಾಡ್ಬೋದು, ಹೊಡಿಬೋದು ಬಡಿಬೋದು, ಪ್ರೈವೇಟ್ ಪ್ರಾಪರ್ಟಿ ಅಂತ ಅರಬ್ಬರ ಸಂಸ್ಕೃತಿ. ಹಾಗಾಗಿ ಪೂರ್ತಿ ಮುಚ್ಚಿಬಿಟ್ಟವ, ಯಾರು ನೋಡ್ಲಿಕ್ಕಿಲ್ಲ, ಅದು ನನ್ನ ಪರ್ಸ್ನಲ್ ಅದಂತ ಹೇಳಿ ಪೂರ್ತಿ ಮುಚ್ಚಿಬಿಟ್ಟ. ಯುರೋಪ್ ಅವರದ್ದೊಂದು ಸಂಸ್ಕೃತಿ ಉಂಟು, ಯಾರೊಟ್ಟಿಗೆ ಹೇಗೆ ಬೇಕಾದರೂ ತಿರುಗ್ಬೋದು, ಏನು ಸಮಸ್ಯೆ ಇಲ್ಲ, ಹಾಗಾಗಿ ಬಟ್ಟೆ ಬೇಕಂತೇ ಇಲ್ಲ, ಆ ಥರದ್ದೊಂದು ಸಂಸ್ಕೃತಿ ಯುರೋಪ್ ಅವರ ಸಂಸ್ಕೃತಿ. ಭಾರತೀಯರ ಸಂಸ್ಕೃತಿ ನಾರೀತು ನಾರಾಯಣಿ,
ಕಣ್ಣಿಗೆ ಕಾಣುವಂಥ ಸ್ತ್ರೀಯರು ಬೇರೆ ಅಲ್ಲ, ಒಳಗೆ ಕೂತಿರ್ತಕ್ಕಂಥ ವನದುರ್ಗೆ ಬೇರೆ ಅಲ್ಲ ಎನ್ನುವ ಭಾವನೆ ಇರುವಂಥದ್ದು ಕೇವಲ ನಮ್ಮ 1100 ಮತಗಳನ್ನು ಬಿಟ್ಟು ಏಕಮೇವ ಸನಾತನ ಧರ್ಮದಲ್ಲಿರುವಂಥದ್ದು. ಎಷ್ಟೋ ಮತಗಳಲ್ಲಿ ಸ್ತ್ರೀಯರಿಗೆ ಪೂಜೆಗೆ ಜೊತೆ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಇಲ್ಲ, ಎಷ್ಟೋ ದೇವಸ್ಥಾನದಲ್ಲಿ ಸ್ತ್ರೀಯರಿಗೆ ಒಳಗೆ ಪ್ರವೇಶವೇ ಇಲ್ಲ, ಅವರು ಎಷ್ಟೋ ಮತಗಳಲ್ಲಿ ಅವರ ಧಾರ್ಮಿಕ ಜಾಗಕ್ಕೆ ಹೋಗ್ಲಿಕ್ಕೆ ಇಲ್ಲ ಸ್ತ್ರೀಯರು, ಅಂಥ ವ್ಯವಸ್ಥೆಯಲ್ಲಿ ಉಂಟು. ನಮ್ಮಲ್ಲಿ ಸಂಕಲ್ಪ ಸತ್ಯನಾರಾಯಣ ಕತೆ ಗಣಹೋಮ ಆಗ್ಲಿಕ್ಕೆ ಹೆಂಡ್ತಿನ ಫಸ್ಟ್ ಕರ್ಸ್ಕೊಂಡು ಕೂಡಿಸ್ಕೊಂತಾರೆ, ಅವಳು ಕೂತ್ಕೊಳ್ಳದೆ ಇವನಿಗೆ ಸತ್ಯನಾರಾಯಣ ಕತೆ ಮಾಡುವ ರೈಟ್ಸ್ ಇಲ್ಲ. ಸತ್ಯನಾರಾಯಣ ಕತೆ ಕಥಾಖ್ಯಂ ಕರ್ಮ ಕರಿಷ್ಯೆ ಅಂತ ಹೇಳಿದರೆ ಅವ ಅಕ್ಷತೆ ಕಾಳ ನೀರು ಬಿಡುವಾಗ ಹತ್ರ ಕೂತಂತ ಪತ್ನಿ ಒಂದು ಕೌಳಿಗೆ ಸೌಂಟ್ ನೀರು ಹಾಕಬೇಕು, ಹೌದೋ ಅಲ್ವೋ? ಅವಳು ಒಂದು ಕೌಳಿಗೆ ಸೌಂಟ್ ನೀರು ಹಾಕಿದರೆ ಇವ ಸತ್ಯನಾರಾಯಣ ಕತೆ ಮಾಡಬಹುದು ಅಂತ. ಇದು ಯಾಕೆ ಬಂತಪ್ಪ ಹೀಗೆ ಕೇಳಿದರೆ, ಮನುಸ್ಮೃತಿಯಲ್ಲಿ ಒಂದು ಮಾತು ಬರುತ್ತೆ, ಪುರುಷ ದುಡಿದದ್ದನ್ನ ಅವ ಏನು ದುಡಿತಾನೆ ಅದನ್ನು ತಗೊಂಡು ಹೋಗಿ ಅವನ ಹೆಂಡತಿ ಕೈ ಕೊಡಬೇಕಂತ ಮನುಸ್ಮೃತಿಯಲ್ಲೇ ಬರುವಂಥ ಮಾತಿದು. ನಾಳೆಗೆ ಇದನ್ನು ಕೇಳಿ ತ್ರಾಸ ಕೊಡಬಾರದು. ಮತ್ತೆ ಆ ಕೊಟ್ಟಂತಹ ಆ ಸಂಬಳ ಅಥವಾ ಏನು ಅವನ ದುಡಿಮೆ ಉಂಟು ಹೆಂಗಸರ ಕೈ ಹೇಗೆ ಕೊಡಬೇಕು, ನಿನ್ನ ಕೆಲಸ ಅಲ್ಲ, ನೀ ತಗೊಂಡೋಗಿ ಕೊಡು. ಗೃಹಿಣಿ ಅಲ್ವಾ, ಇಡೀ ಗ್ರಹವೇ ಯಾರಿಗೆ ಋಣವಾಗಿರ್ತದೋ ಅವಳು ಗೃಹಿಣಿ, ಅವಳ ಕೈಗೆ ತಗೊಂಡೋಗಿ ನೀ ಸಂಪಾದನೆ ಮಾಡಿದನ್ನು ಕೊಡಬೇಕು. ಅವಳು ಅದನ್ನು 5 ವಿಭಾಗ ಮಾಡಬೇಕು. ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ. ಧರ್ಮ ಕಾರ್ಯಕ್ಕೆ ಇಂತಿಷ್ಟು, ಯಶಸ್ಸಿಗಿಂತಿಷ್ಟು, ಸ್ವಜನಾಯ ನಮ್ಮ ಮಕ್ಕಳಿಗೆ ಇಂತಿಷ್ಟು ಅಂತ, ಹಾಗೆ ಕಾಮಾಯ ಎಂತ ಒಂದು ತಗೊಳ್ಬೇಕು, ಮತ್ತೊಂದು ಬೇಕು, ಇನ್ನೊಂದು ಬೇಕು, ಅದಕ್ಕೆ ಹೀಗೆ 5 ರೀತಿಯಲ್ಲಿ ಬಂದ ಸಂಪತ್ತನ್ನು ವಿಭಾಗ ಮಾಡಿ ಇಡಬೇಕು. ಹಾಗಾಗಿ ಕೀಲಿಕೈ ಇಳುದು ಅವಳ ಹತ್ರ ತಾನೆ. ಸತ್ಯನಾರಾಯಣ ಕತೆ ಮಾಡ್ತೇನೆ ಅಂತೀವ ದೊಡ್ಡ ಸಂಗತಿ ಕಣೆಗೆ ಮನೆ ಮೇಲೆ ಕೂತ್ಕೊಂಡ್ರೆ ದುಡ್ಡು ಕೊಡ್ಬೇಕಾದ ಅವಳು ತಾನೆ. ಹಾಗಾಗಿ ಸತ್ಯನಾರಾಯಣ ಕತೆ ಮಾಡ್ತೇನೆ ಅಂತ ಅವ ಸಂಕಲ್ಪ ಮಾಡಿದರೆ ಅವಳು ನೀರು ಹಾಕಿದರೆ ಇವ ಮಾಡಬಹುದಷ್ಟೇ. ಅವಳು ನೀರು ಹಾಕಿ ಇವ ಮಾಡ್ತೇನೆ ಅಂತ ಅಕ್ಷತೆ ಕಾಳು ನೀರು ಬಿಟ್ಟರೆ ಇವ ಸತ್ಯನಾರಾಯಣ ಕಥೆಯನ್ನು ಮಾಡಬಹುದು ಅಂತ. ಇಂಥ ಉದಾತ್ತ ಚಿಂತನೆಯನ್ನು ಕೊಟ್ಟಿರುವಂಥ ಏಕಮೇವ ಧರ್ಮ. ಹಾಗಾಗಿ ನಮ್ಮ ಧರ್ಮದಲ್ಲಿ ದೇವಿಯ ಆರಾಧನೆಯಷ್ಟು ವಿಶಾಲವಾಗಿ ವ್ಯಾಪಕವಾಗಿ ಮತ್ಯಾವ ಆರಾಧನೆಯೂ ಇಲ್ಲ. ಯಾವ ಒಂದು ವ್ಯವಸ್ಥೆನೆ ತಗೊಂಡ್ರು ಕೂಡ ಆ ತಾಯಿ ಆರಾಧನೆ ಅನ್ನುವಂಥ ಅಷ್ಟು ವಿಶೇಷವಾಗಿ ಉಂಟು. ಆ ಮಾತೃತತ್ವ ಅನ್ನೋದು ಏನುಂಟು ನೋಡಿ, ಎಂಥ ಕಟುಕನಲ್ಲೂ ಕೂಡ ಆ ಮಾತೃತತ್ವ ಅನ್ನೋದು ಒಂದು ಇದ್ದೇ ಇರ್ತದೆ. ಎಂಥ ಅವ ಬರೀ ಕಟಕ ಮರ್ರೆ ಅಂದ್ರು ಅವನಿಗೆ ಯಾವುದೋ ಒಂದು ಸಂದರ್ಭದಲ್ಲಿ ಅವ ಕರಗುವುದಂತಿರ್ತದೆ. ಅದನ್ನೇ ಮಾತೃತತ್ವ ಅಂತ ಹೇಳ್ತೇವೆ. ಅಂಥ ಮಾತೃತತ್ವದ ಆರಾಧನೆ ಇಲ್ಲಿ ನಮ್ಮ ಕಣ್ಣೆದರೆ ವೈಭವವಾಗಿ ಅತ್ಯಂತ ವಿಜೃಂಭಣೆಯಿಂದ ಅವಳು ಮಾಡಿಸ್ಕೊಳ್ತಾ ಇದ್ದಾಳೆ. ಅವಳಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊಂಡಿದ್ದಾಳೆ. ನಾನು ಒಂದು ಹೇಳ್ತೇನೆ, ಇದು ಒಂದು ಸಮಸ್ಯೆ. ಎಲ್ಲ ಕಡೆ ಬ್ರಹ್ಮಕಲಶ ಆಗ್ತದೆ, ಬ್ರಹ್ಮಕಲಶಕ್ಕೆ 1000 ಜನ ಸೇರ್ತಾರೆ. ಬ್ರಹ್ಮಕಲಶ ಆಗಿ ಮಾರನೇ ದಿನ ಎಷ್ಟು ಜನ ಸೇರ್ತಾರೆ ಎನ್ನುವುದು ಮುಖ್ಯ ಪ್ರಶ್ನೆ. ಮಾರನೇ ದಿವಸ ಪೂಜೆಯವರು ಮತ್ತೆ ಶಾಮಿಯನ್ನು ತಗೊಂಡು ಹೋಗಕ್ಕೆ ಬಂದವರು, ಲೈಟಿಂಗ್ಸ್ ಬಿಚ್ಚುವವ್ರು ಮಾತ್ರ ಇರ್ತಾರೆ, ಬಿಟ್ರೆ ಮತ್ತಾರು ಇರುವುದಿಲ್ಲ. ಅದು ಇವತ್ತಿನ ದುರಂತ. ಬ್ರಹ್ಮಕಲಶ ಆಗ್ತದೆ ಈಗ ನಾಳೆ, ನಾಡ್ದಿಂದ ಎಂತ ಅನ್ನೋದು ಬೇಕು. ಮಂಡಾಡಿ ಹೋರವರ ಕುಟುಂಬಸ್ಥರಿಗೆ ನಂದು ಕೆಲವು ಸಲಹೆಗಳು ಬೇಕಾದ್ರೆ ತಗೊಳ್ಬಹುದು. ಈಗ ನಾಡಿದ್ದು ಬ್ರಹ್ಮಕಲಶ ಆಗಿ 48 ದಿನ ಡೈಲಿ ಪೂಜೆ ಆಗಿ ದೃಢ ಸಂಪ್ರೋಕ್ಷಣೆ ಆದಮೇಲೆ ಮುಂದೇನು ಅಂತ ಇಲ್ಲದೆ ಮಾಡುವಂಥ ಎಷ್ಟೋ ಬ್ರಹ್ಮಕಲಶಗಳು, ಎಷ್ಟೋ ಕಡೆ ಬ್ರಹ್ಮಕಲಶ ಆಗಿ ಮಾರನೇ ದಿನ ಪೂಜೆಗೆ ಯಾರನ್ನು ಮಾಡುವುದು ಅಂತ ಹುಡುಕುವ ಪರಿಸ್ಥಿತಿ, ಪೂಜೆ ಹೇಗೆ ಮಾಡುವುದು ಅಂತ ಹುಡುಕುವ ಪರಿಸ್ಥಿತಿ ಇವತ್ತು ಎಷ್ಟೋ ಕ್ಷೇತ್ರದಲ್ಲುಂಟು. ಹಾಗಾಗಿ ಈಗ 48 ದಿನ ಆದಮೇಲೆ ಮುಂದಿನ ಕತೆ ಏನು, ಭಾರತಕ್ಕೂ ಕೂಡ ಸ್ವಾತಂತ್ರ್ಯ ಬಂದ ಮೇಲೆ ಮುಂದೇನು ಅನ್ನುವ ಚಿಂತನೆ ಇಲ್ಲದೆ ಇದ್ದದ್ರಿಂದ ಭಾರತ ಸ್ವಲ್ಪ ಹಿಂದಕ್ಕೆ ಹೋಗಬೇಕಾಯ್ತು. ಹಾಗಾಗಿ ಮುಂದೇನು ಅನ್ನೋದು ಬೇಕು. 48 ದಿನ ಆದಮೇಲೆ ಮುಂದೆ ನೀವು ಒಂದೇ ಶುಕ್ರವಾರ, ಒಂದೇ ಸಂಕ್ರಾಂತಿಗೆ ಒಂದು ಅನ್ನದಾನ ಅನ್ನುವಂಥದ್ದನ್ನು ನೀವಿಲ್ಲಿ ಮಾಡಬೇಕು. ಸುಮ್ಮನೆ ಇವತ್ತು ನೀವು 48 ದಿವಸ ಸಂಪ್ರೋಕ್ಷಣೆ ಮಾಡಿ ಬೀಗ ಹಾಕಿ ಮುಂದಿನ ವರ್ಷ ವರ್ಧಂತಿಗೆ ನೀವು ಬೀಗ ತೆಗೆಯುವುದಲ್ಲ. ದೇವರು ಹಳೆ ಜೈಲಿಂದ ಹೊಸ ಜೈಲಿಗೆ ಬಂದ ಹಾಗಾಗ್ತದೆ. ಕೆಲವು ಕಡೆ ನಾ ಹೇಳೋದಿರ್ತದೆ, ಹಳೆ ಜೈಲಲ್ಲಿ ಇದ್ದಿದ್ದಾವ ದೇವರು ಹೊಸ ಜೈಲಿಗೆ ಬಂದ ಹಾಗಾಯ್ತು, ಈಗ ಮತ್ತೆಂತ ಆಗ್ಲೂ ಇಲ್ಲ ಬ್ರಹ್ಮಕಲಶ ಮಾಡಿ ಅಂತ. ಹಾಗಾಗಿ ಒಂದೇ ಶುಕ್ರವಾರ, ಒಂದೇ ಸಂಕ್ರಾಂತಿ, ಇದನ್ನು ನಿರಂತರವಾದಂಥ ಅನ್ನದಾನವನ್ನು ಮೊದಲು ಮಾಡಬೇಕು. ನೀವು ಆರಂಭ ಮಾಡಿ, ಈ ಸಂಕ್ರಾಂತಿಗೆ ಇವರ ಲೆಕ್ಕದ ಅನ್ನದಾನ ಅಂತ ನೀವು ಸ್ಟಾರ್ಟ್ ಮಾಡಿ, ಅದು ನಡೀತದೆ, ಏನು ಸಮಸ್ಯೆ ಇಲ್ಲ, ನಡ್ಕೊಂಡು ಹೋಗ್ತದೆ ಅದು. ಹಾಗೆಯೇ ಶುಕ್ರವಾರ ಒಂದು ದೇವಿಗೆ ವಿಶೇಷವಾದಂತಹ ಹಾಲು ಪಾಯಸಾದಿ ನೈವೇದ್ಯಗಳನ್ನು ಮಾಡಿ, ವಿಶೇಷ ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡಿ, ವಿಶೇಷವಾದಂಥ ಒಂದು ಹೂವಿನ ಪೂಜೆ ಎನ್ನುವಂಥ ಒಂದು ವಿಷಯವನ್ನು ಪ್ರತಿ ಶುಕ್ರವಾರ ಮಾಡ್ಕೊಂಡು ಬನ್ನಿ. ಅದು ಒಂದೊಂದು ಶುಕ್ರವಾರ ಒಬ್ಬೊಬ್ಬರ ಲೆಕ್ಕದಲ್ಲಿ ನಡೀಲಿ. ಅದು ಈಗಲೇ ವಿಭಾಗ ಆಗಲಿ, ಎಲ್ಲ ಸಮಿತಿಯವ್ರು ತಲೆ ಮೇಲೆ ಹಾಕ್ಕೊಳ್ಳೋದು ಬೇಡ.
ಈ ಶುಕ್ರವಾರ ಇವ್ರ ಲೆಕ್ಕ, ಈ ಶುಕ್ರವಾರ ಇವ್ರ ಲೆಕ್ಕ ಅಂತ ನೀವು ಪ್ರತಿ ಶುಕ್ರವಾರದ ವಿಶೇಷ ಪೂಜೆ, ವಿಶೇಷ ಪೂಜೆಗೆ ಬೇಕಾಗುವ ವ್ಯವಸ್ಥೆ ಇಷ್ಟು 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 ಬ್ಯಾಡ್ದಿದ್ದಕ್ಕೆ ಖರ್ಚು ಮಾಡ್ತೇವೆ ನಾವು. ದುಡ್ಡಿಲ್ದಿದ್ರು ಮೆಹಂದಿಗೆ 5 ಲಕ್ಷ ಖರ್ಚು ಮಾಡ್ತೇವೆ. ಒಂದು ಶುಕ್ರವಾರ ವಿಶೇಷ ಪೂಜೆ ಮಾಡಲಿಕ್ಕೆ ಅಂತ ಸಮಸ್ಯೆ ಇಲ್ಲ. ಅದಕ್ಕೆ ಬೇಕಾಗುವಂಥ ಹೂವು ಹಣ್ಣು ಪರಿಕರಗಳು, ಅದಕ್ಕೆ ಬೇಕಾಗುವಂಥ ವೆಚ್ಚವನ್ನೆಲ್ಲ ಸೇರಿಸಿ ಒಂದು ಶುಕ್ರವಾರದ ವಿಶೇಷ ಪೂಜೆ ಅಂತ ನೀವು ಹಾಕಿ, ಶುಕ್ರವಾರದ ಆರಂಭದಲ್ಲಿ ನೀವು ಮಸ್ಟ್ ಆ್ಯಂಡ್ ಶುಡ್ ಮಾಡಿ ಅಂತ ಹೇಳಿ, ಈ ಶುಕ್ರವಾರ ನೀವು ಮಾಡಬೇಕು, ಈ ಶುಕ್ರವಾರ ನೀವು ಮಾಡಬೇಕಂತ ಹೇಳಿ ಅದನ್ನು ಮತ್ತೆ ನಿರಂತರವಾಗಿ ನಡ್ಕೊಂಡು ಹೋಗ್ತದೆ. ಸಂಕ್ರಾಂತಿ ಅನ್ನದಾನ ಅಂತ ಮಾಡಿ, ಪ್ರತಿ ಸಂಕ್ರಾಂತಿಗೆ ಅನ್ನದಾನ ನಡೆಯಲಿ. ಯಾಕಂದ್ರೆ ಸಂಕ್ರಾಂತಿಗೆ ದೈವವನ್ನು ನಂಬಿದವ್ರು ಬರ್ತಾರೆ ಹಣ್ಕಾಯಿ ಮಾಡಲಿಕ್ಕೆ, ಅವರಿಗೂ ಒಂದು ಅನ್ನದಾನದ ವ್ಯವಸ್ಥೆ ಆಯ್ತು. 100 ಜನರಿಗೆ ಆಗಲಿ ಬೇಜಾರಿಲ್ಲ, 200 ಜನರಿಗೆ ಆಗಲಿ ಬೇಜಾರಿಲ್ಲ, ನಿರಂತರವಾಗಿ ನಡೀಲಿ. ನವರಾತ್ರಿಯಲ್ಲಿ 9 ದಿನ ಒಂದೇ ಚಂಡಿಕಾ ಹೋಮ, ಒಂದೇ ದುರ್ಗಾ ಹೋಮ 9 ದಿನ ನಡೆಯುವ ಹಾಗೆ ಮಾಡಿ. ಪ್ರತಿದಿನ ಇವತ್ತು ಈ ಮನೆಯವರು ಏನೊಂದು 20-25 ಸಾವಿರ ಈ ಕಾಲದಲ್ಲಿ ಏನೂ ಕಷ್ಟ ಅಲ್ಲ. ಈ ಫಸ್ಟ್ ನವರಾತ್ರಿ ಇವ್ರ ಲೆಕ್ಕದ, ಸೆಕೆಂಡ್ ನವರಾತ್ರಿ ಇವ್ರ ಲೆಕ್ಕದ, ಒಂದೇ ಚಂಡಿಕಾ ಹೋಮ ಒಂದೇ ದುರ್ಗಾ ಹೋಮ 9 ದಿನ ನಡೆಯುವ ಹಾಗೆ ಮಾಡಿ. ಅಟ್ಲೀಸ್ಟ್ ಆರಂಭದಲ್ಲಿ ಈ 3 ಮಾಡಿ. 3 ಟಾಸ್ಕ್ ಉಂಟು, ಎಷ್ಟಾಗ್ತದೆ ನೋಡಿ. ಒಂದು ಶುಕ್ರವಾರ ವಿಶೇಷ ಪೂಜೆ, ವಿಶೇಷ ನೈವೇದ್ಯ, ಪರಮಾನ್ನ ನೈವೇದ್ಯ ಸಹಿತವಾದಂಥ ಮಹಾಪೂಜೆ, ಒಂದು ಸಂಕ್ರಾಂತಿಗೆ ಅನ್ನದಾನ, ಒಂದು ನವರಾತ್ರಿಯಲ್ಲಿ 9 ದಿವಸ ದೇವಿಗೆ ಮಾಡ್ತಕ್ಕಂಥ ಚಂಡಿಕಾ ಹೋಮ ಅಥವಾ ದುರ್ಗಾ ಹೋಮ. ಈ 3 ಟಾಸ್ಕನ್ನು ಆರಂಭದಲ್ಲಿ ಇಟ್ಕೊಳ್ಳಿ. ಮತ್ತೆ ವರ್ಧಂತಿ ಉತ್ಸವ ಎಲ್ಲ ಎಂತೂ ಮಾಡಲೇಬೇಕಾದ್ದು, 3 ವರ್ಷ ಮಾಡಿ ಬಿಡುವಂಥದ್ದಲ್ಲ. ದೇವಿಯ ಮಹಾದೇವತೆ ನಿರಂತರವಾಗಿ ಮಾಡ್ಕೊಂಡು ಬರುವಂಥದ್ದು. ಹಾಗಾಗಿ ವರ್ಧಂತಿ ಈ ಮಾಘ ಮಾಸದ ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಏನು ದಶಮಿ, ನಾಳೆ ಏಕಾದಶಿ ಏನಿದೆ, ಇಲ್ಲಿ ನಿರಂತರವಾಗಿ ಮುಂದೆ ಆ ತಿಥಿಗೆ ಮಾಡಬೇಕು. ನಮ್ಮಲ್ಲೊಂದಿದೆ ಡೇಟಿಗೆ ಮಾಡೋದು ಅಂತ. ಈ ಡೇಟಿಗೆ ಅಂತ ಉಂಟು ಸ್ವಾಮಿ, ಅದಕ್ಕೆ ಹಿಂದೆ ಮುಂದೆ ಇಲ್ದಿದ್ದ ವ್ಯವಹಾರ ಈ ಡೇಟ್. ಮಾರ್ಚ್, ಫೆಬ್ರವರಿ, ಜನವರಿ ಇದು ಅನ್ನೋದಕ್ಕೆ ಯಾವ ಸೈನ್ಸು ಇಲ್ಲ ಅದಕ್ಕೆ. ಇದೀಗ ಕುಂಭಮಾಸ ಅನ್ನೋದಕ್ಕೆ ಸೈನ್ಸ್ ಉಂಟು. ಕುಂಭಮಾಸ ಅಂದ್ರೆ ರವಿ ಕುಂಭದಲ್ಲಿದ್ದಾಗ ಇದು ಕುಂಭಮಾಸ. ಕುಂಭಮಾಸದಲ್ಲಿ 15 ದಿವಸ ಹೋಯ್ತಂದ್ರೆ ಕುಂಭಮಾಸ ಎನ್ನುವ ವಿಭಾಗದಲ್ಲಿ 15 ಡಿಗ್ರಿ ರವಿ ದಾಟಿದ್ದಾನೆ ಅಂತ ಅರ್ಥ. ಇದು ಕುಂಭಮಾಸ ಅನ್ನೋದಕ್ಕೆ ಸೈನ್ಸ್ ಉಂಟು. ಇದು ಹುಣ್ಣಿಮೆ ಅನ್ನೋದಕ್ಕೆ ಸೈನ್ಸ್ ಇದೆ. ರವಿಗೂ ಸೂರ್ಯನಿಗೂ ಚಂದ್ರನಿಗೂ 180 ಡಿಗ್ರಿ ಡಿಫರೆನ್ಸ್ ಇದ್ದಾಗ ಹುಣ್ಣಿಮೆ ಆಗ್ತದೆ. ಅಮಾವಾಸ್ಯೆ ಅನ್ನೋದಕ್ಕೆ ಸೈನ್ಸ್ ಇದೆ. ಸೂರ್ಯನಿಗೂ ಚಂದ್ರನಿಗೂ ಡಿಫರೆನ್ಸ್ 0 ಆದಾಗ ಅಮಾವಾಸ್ಯೆ ಆಗ್ತದೆ. ಅಮಾವಾಸ್ಯೆ ಅನ್ಲಿಕ್ಕೆ, ಹುಣ್ಣಿಮೆ ಅನ್ಲಿಕ್ಕೆ, ಸಂಕ್ರಾಂತಿ ಅನ್ಲಿಕ್ಕೆ ಸೈನ್ಸ್ ಇದೆ. ಸಂಕ್ರಾಂತಿ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಹೋಗುವಂತ ದಿನ. ಆಕಾಶದಲ್ಲಿ ಕುಂಭವನ್ನು ದಾಟಿ ಮೀನಕ್ಕೆ ಯಾವತ್ತು ಹೋಗ್ತಾನೆ, ಮೀನ ಸಂಕ್ರಾಂತಿ ಅದು ವಿಶೇಷ. ಸೂರ್ಯನನ್ನು ಸ್ವಾಗತ ಮಾಡುವ, ದೈವಕ್ಕೆ ಹಣ್ಕಾಯಿ ಮಾಡುವ, ಅನ್ನದಾನ ಮಾಡುವ. ಹಾಗಾಗಿ ನೀವು ಮಾರ್ಚ್ ಫೆಬ್ರವರಿ ಅನ್ನೋದನ್ನು ಇಟ್ಕೊಂಡು ಮಾಡುವಂಥದ್ದಲ್ಲ. ಅದನ್ನ ಚಾಂದ್ರಮಾನ ಅಥವಾ ಸೌರಮಾನ ರೀತ್ಯ ಶಾಸ್ತ್ರೀಯವಾದಂಥ ನಮ್ಮ ಹಿನ್ನೆಲೆಯಲ್ಲಿ ನಾವು ಮಾಡುವ ಆಚರಣೆಗೂ ಆಕಾಶಕ್ಕೂ ಯಾವ ಸಂಬಂಧವನ್ನು ಕಲ್ಪಿಸಿಕೊಡ್ತದೆ ಆ ಆಧಾರದ ಮೇಲೆ ನಾವು ಮಾಡಬೇಕಷ್ಟೇ ಹೊರತು ಬೇರೆ ಆಧಾರದ ಮೇಲಲ್ಲ. ಹಾಗಾಗಿ ವರ್ಧಂತಿ ನಿರಂತರವಾಗಿ ಮಾಡಬೇಕು. ಈ 3 ಸಾಧ್ಯ ಆದರೆ ಮಂಡಾಡಿ ಕುಟುಂಬಸ್ಥರು ಮಾಡುವ ಪ್ರಯತ್ನವನ್ನು ಮಾಡಿ, ಆಗ ಈ ಜೀರ್ಣೋದ್ಧಾರ ಅನ್ನುವಂಥದ್ದು ಸಫಲ ಆಗ್ತದೆ. ತಂದೆಯ ಕನಸನ್ನು ಮಗನ ಅಧ್ಯಕ್ಷತೆಯಲ್ಲಿ ಅದು ಇವತ್ತು ಈಡೇರ್ತು ಅಂತ. ಹಾಗೆ ತಂದೆ, ಇದು ನಮ್ಮ ಸಂಸ್ಕೃತಿಯ ಒಂದು ವೈಶಿಷ್ಟ್ಯ. ತಂದೆ ಎಲ್ಲೆಲ್ಲ ಜಾಗ ಮಾಡಿದ್ದಾನೆ, ಎಲ್ಲೆಲ್ಲ FD ಇಟ್ಟಿದ್ದಾನೆ, ಇದನ್ನೆಲ್ಲ ಮುಂದಿನ ತಲೆಮಾರಿಗೆ ಟ್ರಾನ್ಸ್ಫರ್ ಮಾಡುವುದರ ಜೊತೆಗೆ ಈ ಧಾರ್ಮಿಕ ವ್ಯವಸ್ಥೆಯನ್ನು ಇಂಥ ದೈವಕ್ಕೆ ಕಾಯೊಡಿಕ, ಇಂಥ ದೇವರಿಗೆ ಇಂಥ ದಿವಸ ಪೂಜೆ ಮಾಡ್ಕ, ನವರಾತ್ರಿ ಪೂಜೆ ಮಾಡ್ಕ, ಜಕಣಿ ಹಿಂಗೆ ಮಾಡ್ಕ, ಇಲ್ಲಿ ಕೋಳೆ ಕೊಯ್ಕ ಜಕಣಿ ಮಾಡ್ಕ, ಇದೆಲ್ಲವನ್ನು ಟ್ರಾನ್ಸ್ಫರ್ ಮಾಡೋದು ಉಂಟಲ್ಲ, ಅದನ್ನೂ ಮಾಡಿರ್ತಕ್ಕಂಥ ಸಂಸ್ಕೃತಿ. ಹಾಗಾಗಿ ತಂದೆಯ ಒಂದು ಆ ಕನಸನ್ನ, ಆ ವೇದಿಕೆಗೆ ಅವರ ಹೆಸರಿಟ್ಟಿದ್ದಾರೆ, ಕನಸನ್ನು ನೆನಸು ಮಾಡಿದರ ಜೊತೆಗೆ ಈ ರಾಜದೇವತೆ ಇಲ್ಲಿ ರಾಜರಾಜೇಶ್ವರಿಯ ರೂಪದಲ್ಲಿ ವನದುರ್ಗಿಯನ್ನು ಕೂತಿದ್ದಾಳೆ. ಅವಳ ಅನುಗ್ರಹವನ್ನು ನಾವು ನೀವೆಲ್ಲ ಪಡೆದು ಸಾರ್ಥಕ ನಮ್ಮ ಜೀವನವನ್ನು ಕೃತಾರ್ಥರಾಗಿ ಮಾಡಿಕೊಳ್ಳುವ ಎಂಬುದಾಗಿ ಹೇಳ್ತಾ, ಯಾಕಂದ್ರೆ ಇದಕ್ಕೆ ಯಾರ್ಯಾರು ಹೋರಾಟ ಕೊಟ್ಟಿದ್ದಾರೆ, ಒಂದು ಬಂಟಿಂಗ್ಸ್ ಕಟ್ಟಿದವರಿಂದ ಹಿಡಿದು ದೇವಸ್ಥಾನ ಮಾಡಿದವರವರೆಗೆ ಎಲ್ಲರ ಜೀವನವೂ ಸಾರ್ಥಕವೇ. ಕಡೆಯಲ್ಲಿ ಒಂದು ಕತೆ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಒಬ್ಬ ನಾವು ಪರಲೋಕಕ್ಕೆ ಹೋಗುವಾಗ ಈ ಕೌಂಟ್ ಆಗುವುದು ಇದು ಮಾತ್ರ. ನೀವು ಹಂಬಾಡಿ ಮಂಡಾಡಿಯ ವನದುರ್ಗಾ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ನೀನು ಇಷ್ಟು ಕೆಲಸ ಮಾಡಿದ್ದೀಯಾ ಅನ್ನುವುದು ನಮ್ಮ ಡೈರಿಯಲ್ಲಿ ಎಂಟ್ರಿ ಆಗ್ತದೆ, ಬಿಟ್ಟರೆ ಬೇರೆ ಯಾವ್ದು ಎಂಟ್ರಿ ಆಗುವುದಿಲ್ಲ. ಇದೇ ಹುಣಸಮಕ್ಕಿ ಸೊಸೈಟಿಲಿ 15 ಲಕ್ಷ ಇತ್ತನ್ನೋದು ಎಂಟ್ರಿ ಆಗುವುದಿಲ್ಲ. ಹೊಂಬಾಡಿ ದೇವಸ್ಥಾನದಲ್ಲಿ ಏನು ನೀ ಮಾಡಿದ್ದೀಯಾ ಅದೇ ಎಂಟ್ರಿ ಆಗ್ತದೆ. ಅದಕ್ಕೊಂದು ಸಣ್ಣ ಕತೆ. ಒಬ್ಬ ತುಂಬ ಎಲೆ ಅಡಿಕೆ ತಿಂಬ ಅಭ್ಯಾಸ ಇದ್ದವ ಇದ್ದಿದ್ದ ಒಬ್ಬ. ಅವನಿಗೆ ದೇವಸ್ಥಾನದಲ್ಲಿ ಕುತ್ಕೊಂಡು ಬ್ಯಾಡ್ದಿದ್ದು ಪಂಚಾಯತ್ಗೆ ಮಾಡೋದಲ್ಲ, ಪಂಚಾಯತ್ಗೆ ಮಾಡೋತ್ತಿಗೆ ಒಂದು ಎಲೆ ಅಡಿಕೆ ಹಾಕೋದು, ಒಂದು ಎಲೆ ಅಡಿಕೆ ಹಾಕೋದೊಂದು ಅಭ್ಯಾಸ ಇತ್ತು. ಸುಣ್ಣ ತೆಗೆದು ಗೋಡೆಗೆ ಹಚ್ಚೋದು ಅಂತ.
ಹಾಗಾಗಿ ಅವ ಜೀವನದಲ್ಲಿ ಎಂಥದೂ ಒಳ್ಳೇದು ಮಾಡಲಿಲ್ಲ, ಪರಲೋಕದಲ್ಲಿ ಹೋದಾಗ ಆ ಜೀವನದಲ್ಲಿ ನೀ ಒಂದು ಒಳ್ಳೆ ಕೆಲಸ ಮಾಡಿದ್ದೆ ಮರ ಎಂತಕಂದ್ರೆ ಗೋಡೆಗೆ ಸುಣ್ಣ ಹಚ್ಚಿದ್ದೆ, ದೇವಸ್ಥಾನದ ಗೋಡೆಗೆ ಸುಣ್ಣ ಹಚ್ಚಿ ನೀನು ಒಂದು ಒಳ್ಳೆ ಕೆಲಸ ಮಾಡಿದ್ದೀಯಾ, ಮತ್ತು ನಿನ್ನ ಜೀವಮಾನದಾಗ ನೀ ಎಂಥದೂ ಮಾಡಲಿಲ್ಲ, ಇದು ಒಂದು ಒಳ್ಳೆ ಕೆಲಸ ಮಾಡಿದ್ರಿಂದ ನಿನಗಿದು ಒಂದು ಒಳ್ಳೆ ಪುಣ್ಯಾಂಶ ತಕ್ಕುವಂತ ಕೊಟ್ರಂತ. ಹಾಗಾಗಿ ನಾವು ಈ ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಇನ್ನೊಂದು ಜನ್ಮವನ್ನು ನಂಬುವವರು ನಾವು, ಸನಾತನಿಗಳು, ಹುಟ್ಟು ಸಾವಿನ ಚಕ್ರದಲ್ಲಿ ಇರುವವರು ನಾವು. ಇನ್ನೊಂದು ಜನ್ಮಕ್ಕೆ ಹೋಗುವಾಗ ಇದೆಲ್ಲ ನಮ್ಮ ಹಿಂದೆ ಬರುವಂಥದ್ದೇ ಹೊರತು ಮತ್ಯಾವುದೂ ಅಲ್ಲ ಎಂಬುದಾಗಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಶ್ರೀ ಶಿವಾರ್ಪಣ.